ಎಲ್ರಿಗೂ ನಮಸ್ಕಾರ. ಕರವೀರ ಮಾಹಿತಿ ಮಾಲಿಕೆಯ 84ನೇ ಸಂಚಿಕೆಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸಂಚಿಕೆಯಿಂದ ನಾವು ಹೊಸ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ತಮ್ಗೆಲ್ಲರಿಗೂ ಗೊತ್ತಿದೆ, ಸಹಕಾರ ಸಂಘಗಳಲ್ಲಿ ಸಾಲಗಳು, ಈ ವಿಚಾರವನ್ನ ಕಳೆದ ಸಂಚಿಕೆಯಿಂದ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಪೂರ್ವಭಾವಿಯಾಗಿ ಅನೇಕ ಸಂಚಿಕೆಗಳನ್ನ ಬೇರೆ ಬೇರೆ ವಿಷಯಕ್ಕೆ ಮೀಸಲಿಟ್ಟಿದ್ವಿ. ಹೀಗೆ ಸಹಕಾರ ಸಂಘಗಳಲ್ಲಿ ಸಾಲಗಳು ಈ ವಿಷಯದ ಕುರಿತಾಗಿರುವಂತಹ ಪ್ರಸ್ತುತಿಯಲ್ಲಿ 2ನೇ ಸಂಚಿಕೆ. ಇದು ಪ್ರಾಥಮಿಕ ಮಾಹಿತಿಗಳು ಭಾಗ 2. ಇವತ್ತು ನಾವು ಅದರ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಈ ಮಾಹಿತಿ ಮಾಲಿಕೆಗೆ ಆಹ್ವಾನವನ್ನು ಕೋರ್ತಾ ವಿಷಯ ಪ್ರಸ್ತಾವನೆಗೆ ಹೋಗ್ತಾ ಇದ್ದೇನೆ. ಈ ಮಾಲಿಕೆಯಲ್ಲಿ ಈಗಾಗಲೇ ಹೇಳ್ದಂಗೆ ಸಹಕಾರ ಸಂಘಗಳಲ್ಲಿ ಸಾಲಗಳು ಪರಿಚಯಾತ್ಮಕ ವಿವರಣೆಗಳು ಇರ್ತದೆ, ಹಾಗೆ ವರ್ಗೀಕರಣ ಇರ್ತದೆ, ಹಾಗೆ ನಿಯಮಾವಳಿಗಳ ಅಂಶಗಳನ್ನ ಕೇಳೋಣ, ಹಾಗೆ ವಿವಿಧ ಸಾಲಗಳ ಕುರಿತು ವಿವರಣೆಗಳಿರ್ತದೆ, ಬೇರೆ ಬೇರೆ ಸಾಲಗಳು ಹೇಗೆ ಇದು ಅಂತೇಳಿ, ಹಾಗೆ ಸಾಲ ನಿರ್ವಹಣೆ ಕುರಿತಾಗಿ ನಾವು ತಿಳ್ಕೊಳ್ಳೋಣ. ಆಮೇಲೆ ದಾಖಲೆಗಳ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಬಡ್ಡಿಯನ್ನ ಹೇಗೆ ವಿಧಿಸಬೇಕು, ದರ ಹೇಗೆ, ಲೆಕ್ಕಾಚಾರ ಹೇಗೆ, ವಸೂಲಿ ಹೇಗೆ, ದಾಖಲಿಸುವ ವಿಧಾನ, ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಈ ಸಾಲ ನಿರ್ವಹಣೆಯಲ್ಲಿ, ಲೋನ್ ಮ್ಯಾನೇಜ್ಮೆಂಟ್ ನಲ್ಲಿ ಮಂಡಳಿಯ ಪಾತ್ರ ಏನು, ಸಿಬ್ಬಂದಿಗಳ ಪಾತ್ರ ಏನು, ಸದಸ್ಯರ ಪಾತ್ರ ಏನು ಅಂತ ತಿಳ್ಕೊಳ್ಳೋಣ. ಹಾಗೆ ಸಹಕಾರಿ ಸಾಲದ ಅರ್ಜಿ ನಮೂನೆಗಳು, ಇತರೆ ದಾಖಲಾತಿಗಳು ಹೇಗಿರಬೇಕು ಅನ್ನೋದು ತಿಳ್ಕೊಳ್ಳೋಣ. ಮಂಜೂರಾತಿ, ಬಿಡುಗಡೆ, ನಿರ್ವಹಣೆ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ. ಮರುಪಾವತಿ, ಬಾಕಿ, ಸುಸ್ತಿ, ವಸೂಲಾತಿ ಪ್ರಕ್ರಿಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ವ್ಯಾಜ್ಯ, ದೂರು ನಿರ್ವಹಣೆ, ಸಾಲ ಇತ್ಯರ್ಥ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ. ಬಡ್ಡಿ ರಿಯಾಯಿತಿ, ಬಡ್ಡಿ ಮನ್ನಾ, ಒನ್ ಟೈಮ್ ಸೆಟಲ್ಮೆಂಟ್, ಏಕಕಾಲೀನ ಪಾವತಿ, ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಸಾಲಗಳ ಕುರಿತಾಗಿ ಗಮನಿಸಬೇಕಾದ ಅಂಶಗಳು ಯಾವ್ದ್ಯಾವುದು, ಸಾಲಗಳಿಗೆ ಅನ್ವಯಿಸುವಂತಹ ಕಾಯ್ದೆಗಳು ಯಾವುದು, ನಿಯಮಗಳು ಯಾವುದು, ಅವುಗಳ ಪಾಲನೆಗಳು ಏನು, ಹಾಗೆ ಸಾಲಗಳ ವಿಷಯದಲ್ಲಿ ಡೂಸ್ ಅಂಡ್ ಡೋಂಟ್ಸ್, ಇದಿಷ್ಟನ್ನು ತಿಳ್ಕೊಳ್ಳೋಣ ಅಂತ ಈ ಒಂದು ಸಾಲಗಳ ಬಗ್ಗೆ ಇದಿಷ್ಟು ಮಾಹಿತಿಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಅಂತ. ಹಾಗೆ ಈ ಕುರಿತು ಇದಲ್ಲದೆ ಬೇರೆ ಏನಾದ್ರು ವಿಚಾರಗಳು ನಿಮ್ಮ ಯೋಚನೆಯಲ್ಲಿದ್ದರೆ, ಅಥವಾ ನಿಮಗೆ ಬೇಕಾಗಿದ್ದರೆ, ಅಥವಾ ನಿಮಗೆ ಆ ವಿಷಯದ ಬಗ್ಗೆ ಪ್ರಸ್ತುತಿ ಬೇಕು ಅಂತ ಅನ್ಸಿದ್ರೆ ನನಗೆ ಸಂದೇಶದ ಮೂಲಕ ನಾನು ತಿಳಿಸಿದ್ರೆ ಅವುಗಳಿಗೂ ಪೂರ್ವ ತಯಾರಿ ಮಾಡಿಕೊಂಡು ಅದನ್ನು ಆಯಾ ಸಂದರ್ಭದಲ್ಲಿ ಅವುಗಳ ಬಗ್ಗೆ ಕೂಡ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಏನಾದರೂ ಅನುಮಾನಗಳಿದ್ರೆ ಬಗೆಹರಿಸುವಂತ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಹಿಂದಿನ ವಾರ ಸ್ನೇಹಿತರೆ ನಾವು ಮೊದಲನೇ ಇದರಲ್ಲಿ ಪರಿಚಯಾತ್ಮಕ ವಿವರಣೆಗಳನ್ನು ತಗೊಂಡ್ವಿ. ಸಾಲ ಅಂದ್ರೆ ಏನು, ಅದರ ಅರ್ಥ ಏನು, ಸಾಲದ ಹಿನ್ನೆಲೆ ಏನು, ಕ್ರೆಡೋ ಅನ್ನೋ ಒಂದು ಪದಗಳಿಂದ ಹುಟ್ಟಿರೋದು ಕ್ರೆಡಿಟ್ ಅನ್ನೋವಂಥದ್ನೆಲ್ಲ ನಾವು ತಿಳ್ಕೊಂಡ್ವಿ. ಹಾಗೆ ಸಾಲದ ಬಗ್ಗೆ ಇರುವಂತಹ ಮೂಲಭೂತ ಪರಿಕಲ್ಪನೆಗಳು ಅಂದ್ರೆ ಕಾನ್ಸೆಪ್ಟ್ಗಳು ಏನು ಅನ್ನೋದು, ಸಾಲದ ಹುಟ್ಟು ಅಥವಾ ಸಾಲ ಹೇಗ್ ಬೆಳೀತಾ ಬಂತು, ಅದ್ರ ಬಗ್ಗೆ ಕಾನ್ಸೆಪ್ಟ್ಗಳು ಹೇಗ್ ಬಂತು ಅಂತ, ಅದರ ಅಗತ್ಯ ಮತ್ತು ಉದ್ದೇಶ ಏನು, ಸಾಲ ಯಾಕೆ ಬೇಕಾಗತ್ತೆ ಸಮಾಜದಲ್ಲಿ, ಅದ್ರ ಬಗ್ಗೆ ಏನು, ಮತ್ತೆ ಸಹಕಾರ ಸಂಘಗಳಲ್ಲಿ ಸಾಲದ ಪ್ರಾಮುಖ್ಯತೆ ಏನು, ಸಹಕಾರ ಸಂಘಗಳು ಸಾಲಗಳಿಗೆ ಯಾವ ರೀತಿ ಪ್ರಾಮುಖ್ಯತೆಯನ್ನು ಕೊಡ್ತವೆ ಅಂತೆಲ್ಲ ತಿಳ್ಕೊಂಡಿದ್ವಿ. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ಅವಧಿಯಲ್ಲಿ ಸಾಲ, ಸಹಕಾರಿ ಸಂಘ ಮತ್ತು ಲೇವಾದೇವಿದಾರರ ವ್ಯತ್ಯಾಸಗಳನ್ನ ತಿಳ್ಕೊಳ್ಳೋಣ. ಹಾಗೆ ಸಾಲ ಪ್ರಕ್ರಿಯೆಯಲ್ಲಿ 5C ಅದರ ತತ್ವ ಅಂದ್ರೆ 5C ಪ್ರಿನ್ಸಿಪಲ್ ಅಂತ ಇದೀವಿ ನಾವು, ಅದನ್ನು ತಿಳ್ಕೊಳ್ಳೋಣ. ಹಾಗೆ ಸಾಲಗಳ ವರ್ಗೀಕರಣದ ಬಗ್ಗೆ ತಿಳ್ಕೊಳ್ಳೋಣ. ಸಾಲದ ನೀತಿ ಮತ್ತು ಸಾಲದ ನಿಯಮಗಳು, ಇವುಗಳು ಎರಡು ಬೇರೆ ಬೇರೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾಲಗಳ ಉಪನಿಯಮಗಳ ಬಗ್ಗೆ ತಿಳ್ಕೊಳ್ಳೋಣ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ಇವತ್ತು ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ, ಇವತ್ತಿನ ವಿಷಯದಲ್ಲಿ ಮೊದಲನೇ ಪ್ರಸ್ತಾವ, ಸಾಲ, ಸಹಕಾರ ಸಂಘದ ಸಾಲಗಳಿಗೂ ಲೇವಾದೇವಿಗಾರರ ಸಾಲಗಳಿಗೂ ಏನ್ ವ್ಯತ್ಯಾಸ ಇದೆ. ಲೇವಾದೇವಿಗಾರರು ಅಂದ್ರೆ ಮನಿ ಲೆಂಡರ್ಸ್ ಸಾಲ ಕೊಡುವಂತದ್ದಕ್ಕೂ ಸಹಕಾರ ಸಂಘ ಸಾಲ ಕೊಡೋದಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ತಿಳ್ಕೊಂಡಾಗ ನಮ್ಮ ಸಹಕಾರ ಸಂಘದ ವಿಶೇಷತೆಗಳು ಏನು, ಇದಕ್ಕೆ ಯಾಕೆ ಪ್ರಾಮುಖ್ಯತೆ ಸಿಗತ್ತೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಮೊದಲನೇದು, ಸಹಕಾರ ಸಂಘಗಳಿಗೂ ಲೇವಾದೇವಿಗಾರರಿಗೂ ಅಂತದ್ದು ಮಾಲೀಕತ್ವ. ಸಹಕಾರ ಸಂಘದಲ್ಲಿ ಸಾಲ ಪಡೆಯುವ ಸದಸ್ಯ ಕೂಡ ಮಾಲೀಕ, ಯಾಕೆಂದ್ರೆ ಅವನು ಷೇರುದಾರ ಸದಸ್ಯನಾಗಿದ್ದರೆ ಮಾತ್ರ ನೀವು ಅವನಿಗೆ ಸಾಲವನ್ನು ನೀಡ್ತೀರಿ. ಹಾಗಾಗಿ ಯಾವುದೇ ಸಹಕಾರ ಸಂಘದಲ್ಲಿ ಅವನು ಷೇರುದಾರನಾಗಿದ್ದಾನೆ ಅಂದ್ರೆ ಅವನು ಮಾಲೀಕನೂ ಆಗಿದ್ದಾನೆ, ಅವನೇ ಸಾಲವನ್ನು ಪಡೆಯುತ್ತಾನೆ, ಅವನೇ ಠೇವಣಿ ನೀಡುತ್ತಾನೆ. ಅಂದ್ರೆ ಮ್ಯೂಚುವಾಲಿಟಿ ಕಾನ್ಸೆಪ್ಟ್ ನ ಪೂರ್ಣವಾದಂತಹ ಕಲ್ಪನೆ ನಮ್ಮ ಸಹಕಾರ ಸಂಘಗಳಲ್ಲಿ ಸಿಗುತ್ತೆ. ಅಕಸ್ಮಾತ್ ಲಾಭ ಬಂದ್ರೆ ಅದನ್ನ ಸದಸ್ಯರಿಗೆ ಡಿವಿಡೆಂಡ್ ರೂಪದಲ್ಲಿ ಮರಳುತ್ತದೆ. ಅಂದ್ರೆ ಸಾಲ ಕೊಡೋದು ಸರಿಯಾಗಿ ಮರಳಿಸಿದ್ರೆ ಅದರಿಂದ ಲಾಭ ಬಂದ್ರೆ ಮತ್ತೆ ಅವನಿಗೆ
ಕೆಲವೊಂದು ಅಂಶಗಳು ಡಿವಿಡೆಂಡ್ ರೂಪದಲ್ಲಿ ಸಿಗತ್ತೆ. ಆದ್ರೆ ಖಾಸಗಿ ಲೇವಾದೇವಿಗಾರರು ಹಾಗಲ್ಲ. ಅವರಿಂದ ಇದು ಯಾವುದನ್ನು ಅವರು ನಮಗೆ ಮಾಲೀಕತ್ವವನ್ನು ಕೊಡೋದಿಲ್ಲ, ಮಾಲೀಕತ್ವ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವರೇ ಮಾಲೀಕರಾಗಿರ್ತಾರೆ, ಅದರಲ್ಲಿ ಶೇರ್ ಇರೋದಿಲ್ಲ, ಮತ್ತೆ ಸಂಪೂರ್ಣ ಲಾಭ ಅವರಿಗೆ ಹೋಗುತ್ತದೆ. ಹಾಗಾಗಿ ಲೇವಾದೇವಿಗಾರರು ಪ್ರೈವೇಟ್ ಪ್ರಾಫಿಟೇರಿಂಗ್ ಆಗಿರ್ತದೆ, ಅಂದ್ರೆ ಪ್ರೈವೇಟ್ ಪ್ರಾಫಿಟ್ಗೋಸ್ಕರ, ಅಂದ್ರೆ ಖಾಸಗಿ ಲಾಭಕೋರರಾಗಿರ್ತಾರೆ. ಅವರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ, ತಮ್ಮ ಸ್ವಂತ ಲಾಭಕ್ಕೋಸ್ಕರ ಸಾಲವನ್ನ ಕೊಡುವಂತಹ ಪ್ರವೃತ್ತಿ. ಇನ್ನು ಬಡ್ಡಿ ದರದಲ್ಲಿ ನೋಡಿದ್ರೆ ಹೆಚ್ಚಿನ ಲೇವಾದೇವಿಗಾರರು ಮೀಟರ್ ಬಡ್ಡಿ, ಚಕ್ರ ಬಡ್ಡಿ ಮತ್ತು ಡೈಲಿ ಬೇಸಿಸ್ ಮೇಲೆ ಗರಿಷ್ಠ ಬಡ್ಡಿ, ಒಂದು ದಿನಕ್ಕೆ ಇಷ್ಟು ಬಡ್ಡಿ, ಈ ರೀತಿ ಎಲ್ಲ ಬಡ್ಡಿಯನ್ನು ಆಕರ್ಷಿಸುವಂತಹ ಪದ್ಧತಿ ಇದೆ. ಅದು ಕಾನೂನಾತ್ಮಕವಾಗಿ ತಪ್ಪು, ಆದರೂ ಪ್ರಚಲಿತವಾಗಿ ಅದು ನಡ್ಕೊಂಡು ಬರ್ತಾ ಇದೆ. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅವ್ರು ಯಾರ ಕೈಗೂ ಆ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಸಿಕ್ಕಾಕೊಳ್ತಾ ಇಲ್ಲ. ಆದರೆ ಸಹಕಾರ ಸಂಘಗಳು ಹಾಗಲ್ಲ, ತುಂಬಾ ಬಹಳ ಕಡಿಮೆ ದರದಲ್ಲಿ ಬಡ್ಡಿ ದರವನ್ನು ಇಟ್ಟಿರ್ತಾರೆ, ಮತ್ತೆ ಪಾರದರ್ಶಕವಾಗಿ ನ್ಯಾಯಯುತವಾಗಿ ಬಡ್ಡಿಯನ್ನು ಆಕರ್ಷಿಸಲಾಗತ್ತೆ. ಅದು ಎಲ್ಲರಿಗೂ ಸ್ಪಷ್ಟವಾಗಿರುತ್ತೆ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಎಲ್ಲದೂ ಗೊತ್ತಿರ್ತದೆ. ಹಾಗಾಗಿ ಅದು ಇದು. ಮತ್ತೆ ಗುರಿ ಏನು ಇದ್ರದ್ದು ಅಂದ್ರೆ, ಖಾಸಗಿಯವರ ಗುರಿ ಕೇವಲ ಲಾಭ. ಖಾಸಗಿಯವರು ಏನು ಲೇವಾದೇವಿಗಾರರಿದ್ದಾರೆ, ಅವರು ಕೇವಲ ಲಾಭಕ್ಕೋಸ್ಕರ ವ್ಯವಹಾರ ಮಾಡುವಂಥದ್ದು, ಅವರಿಗೆ ಬೇರೆ ಯಾವುದೇ ಅನ್ಯ ಉದ್ದೇಶ ಇರೋದಿಲ್ಲ. ಆದರೆ ಸಹಕಾರ ಸಂಘಗಳಿಗೆ ಹಾಗಲ್ಲ. ಸಹಕಾರ ಸಂಘ ಲಾಭನೂ ಆಗ್ಬೇಕು, ಜೊತೆಗೆ ಸದಸ್ಯರ ಸೇವೆ ಆಗ್ಬೇಕು, ಮತ್ತು ಸದಸ್ಯರ ಏಳಿಗೆ ಆಗ್ಬೇಕು. ಇವು ಲಾಭೋದ್ದೇಶಿತ ಸಂಸ್ಥೆಗಳೇ. ಸಹಕಾರ ಸಂಸ್ಥೆಗಳು ಕೂಡ ಲಾಭೋದ್ದೇಶಿತ ಸಂಸ್ಥೆಗಳು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇವು ಸೇವಾ ಸಂಸ್ಥೆಗಳಲ್ಲ. ಆದರೆ ಲಾಭೋದ್ದೇಶಿತ ಸಂಸ್ಥೆ ಸೇವಾ ಮನೋಭಾವನೆಯ ಲಾಭೋದ್ದೇಶಿತ ಸಂಸ್ಥೆ, ಸದಸ್ಯರ ಏಳಿಗೆಯನ್ನ ಅಪೇಕ್ಷೆ ಮಾಡತ್ತೆ. ಇದು ಲೇವಾದೇವಿಗಾರರಿಗೂ ಮತ್ತು ಸಹಕಾರ ಸಂಘಗಳಿಗೂ ಅವರ ಉದ್ದೇಶ ಅಥವಾ ಗುರಿ ಅಥವಾ ಅಬ್ಜೆಕ್ಟಿವ್ಸ್ ನಲ್ಲಿ ನೋಡಿದ್ರೆ. ಇನ್ನು ಪಾರದರ್ಶಕತೆ ನೋಡಿದ್ರೆ, ಲೇವಾದೇವಿಗಾರರು ಏನು ವಿಧಿಸ್ತಾರೆ ಶುಲ್ಕ ಅಥವಾ ಬಡ್ಡಿ ದರಗಳಿಗೆ ಲೆಕ್ಕಾಚಾರ ಅಥವಾ ಆ ಲೆಕ್ಕಾಚಾರ ಪಾರದರ್ಶಕವಾಗಿರುವುದಿಲ್ಲ. ಯಾವ ಬಡ್ಡಿ ದರವನ್ನು ವಿಧಿಸ್ತೀವಿ ಅನ್ನೋದು ಆ ಸಾಲಗಾರನ ತುರ್ತಿನ ಮೇಲೆ ಇರ್ತದೆ. ಅಂದ್ರೆ ಅವನಿಗೆ ಎಷ್ಟು ಅರ್ಜೆನ್ಸಿ ಇರ್ತದೆ, ಅವನಿಗೆ ಎಷ್ಟು ಅರ್ಜೆಂಟ್ ಇರ್ತದೆ ಅನ್ನೋ ತರದಲ್ಲಿ ಅವರು ಇದು ಮಾಡ್ತಾರೆ. ಆದ್ರೆ ಸಹಕಾರಿ ಸಾಲಗಳಲ್ಲಿ ಆ ರೀತಿ ಇಲ್ಲ. ಯಾವುದೇ ಹಿಡನ್ ಚಾರ್ಜಸ್, ಗುಪ್ತ ಶುಲ್ಕಗಳು ಇರೋದಿಲ್ಲ. ಹಾಗಾಗಿ ಸಹಕಾರ ಸಂಘಗಳಿಗೂ ಲೇವಾದೇವಿಗಾರರಿಗೂ ಇದು ಸಾಕಷ್ಟು ವಿಷಯಗಳಿದೆ, ಆದ್ರೆ ಇದು ಅತ್ಯಂತ ಪ್ರಮುಖವಾದಂತ ವಿಷಯ. ಹಾಗಾಗಿ ಸ್ನೇಹಿತರೆ, ಸಾಲ ಒಂಥರ ಬೆಂಕಿ ಇದ್ದಂಗೆ. ಸಾಲ ಬೆಂಕಿನೇ. ಅದನ್ನು ಅಡಿಗೆ ಮಾಡ್ಲಿಕ್ಕೆ ಅಥವಾ ಉತ್ಪಾದಕ ಉದ್ದೇಶಕ್ಕೆ ಬಳಸಿದ್ರೆ ಹೊಟ್ಟೆ ತುಂಬಿಸುತ್ತೆ. ಅದನ್ನೇ ಅಜಾಗರೂಕತೆಯಿಂದ ಮೈಮೇಲೆ ಹಾಕೊಂಡ್ರೆ ನಮ್ಮನ್ನೇ ಸುಟ್ಟು ಬೂದಿ ಮಾಡುತ್ತೆ. ಸೊ ಸಾಲದ ಇತಿಮಿತಿಯನ್ನ ಅರಿತು ಸಾಲವನ್ನ ಮಾಡಬೇಕು ಅನ್ನೋದು ಇದರ ಹಿನ್ನೆಲೆ. ಈ ಸಾಲ ಪ್ರಕ್ರಿಯೆಯಲ್ಲಿ ಮುಂದಿನ ಅಂಶ 5C ತತ್ವ, 5C ಪ್ರಿನ್ಸಿಪಲ್ಸ್. ಏನು 5Cs ಆಫ್ ಕ್ರೆಡಿಟ್ ಬಿಸ್ನೆಸ್ ಅಂತ ಹೇಳ್ತಾರೆ. ಏನಿದೆ 5C ನೆನ್ಪಿಟ್ಕೊಳ್ಬೇಕು. ಈ ಸಾಲ ಪ್ರಕ್ರಿಯೆ, ಕಂಪ್ಲೀಟ್ ಪ್ರಕ್ರಿಯೆಗೆ 5C ತುಂಬಾ ಇಂಪಾರ್ಟೆಂಟ್. ಮೊದಲನೇ C ಏನ್ ಹೇಳುತ್ತೆ ಅಂದ್ರೆ ಚಾರಿತ್ರ್ಯ ಅಥವಾ ಕ್ಯಾರೆಕ್ಟರ್. ಇದು ಸಾಲಗಾರನ ಪ್ರಾಮಾಣಿಕತೆಯನ್ನ ಸೂಚನೆ ಮಾಡುತ್ತೆ. ಒಬ್ಬ ಪ್ರಾಮಾಣಿಕ ಸಾಲಗಾರ ಯಾವತ್ತೂ ನಮಗೆ ಹೊರೆಯಲ್ಲ, ಅವನು ಅಸೆಟ್ ಅಥವಾ ಆಸ್ತಿ. ಎಷ್ಟೋ ಸಾರಿ ಶ್ರೀಮಂತರಾಗಿದ್ರೆ ಉಪಯೋಗ ಇಲ್ಲ, ನಮಗೆ ಕ್ಯಾರೆಕ್ಟರ್ ಉಪಯೋಗ ಇರಬೇಕು. ಸಾಲಗಾರ ಎಷ್ಟೇ ಶ್ರೀಮಂತನಾಗಿದ್ರು ಸಾಲ ತೀರಿಸುವ ಮನಸ್ಸು ಅಥವಾ ದಾಯಿತ್ವ ಅಂದ್ರೆ ಜವಾಬ್ದಾರಿ, ಅದು ಇದೆಯಾ ನೋಡ್ಕೊಳ್ಬೇಕು. ಅವನಿಗೆ ಸಾಲ ತೀರಿಸೋ ಮನಸ್ಸಿಲ್ಲ ಅಥವಾ ಅವನಿಗೆ ಸಾಲ ತೀರಿಸುವಂತ ಜವಾಬ್ದಾರಿ ಇಲ್ಲ ಅಂದ್ರೆ ಅವನು ಎಷ್ಟೇ ಶ್ರೀಮಂತನಾದ್ರೂ ಅವನಿಗೆ ನೀಡಿದಂತಹ ಸಾಲ NP ಆಗತ್ತೆ. ನಿಮ್ಮಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಅದನ್ನ ಅನುಭವಿಸಿದ್ದೀರಿ. ದೊಡ್ಡ ಸಾಹುಕಾರರು ಸರ್ ಆದ್ರೂ ಕೊಡೋದಿಲ್ಲ ಅಂತ ಮಾಡ್ತೀರಿ. ಎಷ್ಟೋ ಸಾರಿ ಬಡವ ಮಧ್ಯಮ ವರ್ಗದವರೆಲ್ಲ ಸಾಲವನ್ನ ಪ್ರಾಮಾಣಿಕವಾಗಿ ತೀರಿಸ್ತಾರೆ, ಆದ್ರೆ ಶ್ರೀಮಂತ ವರ್ಗದಲ್ಲಿ ಇದ್ದವರೇ ಕೆಲವರು ಅದನ್ನ ತೀರ್ಸ್ಲಿಕ್ಕೆ ಅವ್ರಿಗೆ ಏನೂ ತೊಂದರೆ ಇಲ್ಲ, ಆದ್ರೆ ಮನಸ್ಸಿಲ್ಲ ಅಥವಾ ಜವಾಬ್ದಾರಿ ಇಲ್ಲ. ಹಾಗಾಗಿ ಅಲ್ಲಿ ಏನು ಅಂದ್ರೆ ಸಾಲ ಪಡೆಯುವುದು ಹಕ್ಕಾದ್ರೆ ಅದನ್ನ ಮರುಪಾವತಿಸುವುದು ನಿಮ್ ಧರ್ಮ ಅನ್ನೋದು ಮಂದಟ್ ಮಾಡ್ಕೊಡ್ಬೇಕು. ಯಾರೇ ಸಾಲ ತಗೊಂಡ್ರು ಅದನ್ನ ಹಕ್ಕು ಅಂತೇಳಿ ಅವ್ರು ಏನಾದ್ರು ಭಾವಿಸಿದ್ರೆ
ಹಾಗೆ ಮರುಪಾವತಿಸುವಂಥದ್ದು ಕೂಡ ನಿಮ್ಮ ಧರ್ಮ ಕರ್ತವ್ಯ ಅನ್ನು ನೆನಪಿಸ್ಬೇಕು. ಸೊ ಕ್ಯಾರೆಕ್ಟರ್ ಇಲ್ಲಿ ಮುಖ್ಯವಾಗುತ್ತೆ. ಎರಡನೇದು ಕೆಪಾಸಿಟಿ, ಸಾಮರ್ಥ್ಯ. ಸಾಲಗಾರನಿಗೆ ಸಾಲ ತೀರಿಸುವಷ್ಟು ಆದಾಯ ಇದೆಯಾ? ಒಬ್ಬ ಸಾಲಗಾರನಿಗೆ ಇಷ್ಟು ಮಿತಿಯಲ್ಲಿ ಅಂತ ನಾವು ಸಾಲ ಕೊಡೋದಕ್ಕೋಸ್ಕರನೇ ಅವನಿಗೆ ತೀರಿಸುವಂತಹ ಆದಾಯದ ಮೂಲಗಳಿದಾವ? ಅವನು ಯಾವ ಮೂಲದಿಂದ ನಮ್ಮ ಸಾಲವನ್ನು ತೀರಿಸ್ತಾನೆ? ಆ ಕೆಪಾಸಿಟಿಯನ್ನು ನಾವು ಅನಲೈಸ್ ಮಾಡಬೇಕು. ಫಸ್ಟ್ ಕ್ಯಾರೆಕ್ಟರ್ ಏನು ಅಂತ ನೋಡ್ಕೊಳ್ಬೇಕು, ಹಾಗೆ ಅವನ ಸಾಮರ್ಥ್ಯವನ್ನ ಅನಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಅವನಿಗೆ ಸಾಲ ತೀರಿಸುವಂತ ಆದಾಯ ಇದೆಯಾ? ಆತ ಕೈಗೊಂಡಿರುವ ಕೃಷಿ ಇರ್ಬೋದು, ಉದ್ಯೋಗ ಇರ್ಬೋದು, ಅಥವಾ ವ್ಯಾಪಾರ ಇರ್ಬೋದು, ಯಾವುದೇ ಇದರಿಂದ ಅದರಿಂದ ಬರುವ ಲಾಭ ಸಾಲದ ಕಂತನ್ನ ಕಟ್ಲಿಕ್ಕೆ ಸಾಕಾಗತ್ತ ಅಂತ. ಯಾಕೆಂದ್ರೆ ನಾವು ಯಾವುದೋ ಒಂದು ವೆಹಿಕಲ್ ಲೋನ್ ಕೊಟ್ಟಿದೀವಿ ಅಂದ್ರೆ ಆ ವೆಹಿಕಲ್ನಿಂದ ಅವನು ಉಳಿತಾಯ ಮಾಡಿ ನಮಗೆ ಕಟ್ಟಬೇಕೆ ಹೊರತು ಆ ವೆಹಿಕಲ್ ಅನ್ನ ಮಾರಿ ನಮಗೆ ಕಟ್ಟುವಂತವನಾಗಬಾರದು. ಅಂದ್ರೆ ಅದರ ಆದಾಯ ನಮ್ಮ ಬಡ್ಡಿ ಮತ್ತು ಸಾಲದ ಕಂತುಗಳನ್ನ ಪೂರೈಸಕ್ಕೆ ಸಾಧ್ಯ ಆಗತ್ತಾ? ಯಾವುದೊಂದು ಆಸ್ತಿ ಕೊಳ್ಳಿಕ್ಕೋಸ್ಕರ ಸಾಲ ತಗೊಂಡು ಆಸ್ತಿ ಮಾರಿ ಸಾಲ ತೀರಿಸುವಂತದ್ದಾದ್ರೆ ಅದು ನಮ್ಮ ಉಪಯೋಗ ಆಗೋದಿಲ್ಲ, ಅವನ ಸಾಮರ್ಥ್ಯ ಬಿಂಬಿತವಾಗೋದಿಲ್ಲ. ಹಾಗಾಗಿ ಆ ಸಾಮರ್ಥ್ಯ ಇದೆಯಾ, ಆ ಏನು ಅವನ ಇನ್ವೆಸ್ಟ್ ಮಾಡ್ತಾನೋ ಅದರಲ್ಲಿ, ಅಥವಾ ಅವನ ಇನ್ನುಳಿದ ಆದಾಯ ನಮ್ಮ ಸಾಲವನ್ನ ಬಡ್ಡಿ ಸಹಿತವಾಗಿ ತೀರಿಸಲಿಕ್ಕೆ ಸಾಕಾಗತ್ತಾ ಅನ್ನೋದು ನೋಡ್ಕೊಳ್ಬೇಕು. ಅದು ಸಾಮರ್ಥ್ಯವನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ. ಮೂರನೇದು ಕ್ಯಾಪಿಟಲ್, ಬಂಡವಾಳ. ನಾನು ಸಾಲ ತಗೊಳ್ಳೋದಿದ್ರೆ ಸಾಲಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಏನು? ನಾನು ಎಷ್ಟು ಸ್ವಂತ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದೀನಿ? ನನ್ಗೆ ಏನು ಹೂಡಿಕೆ ಇಲ್ಲದೆ ಬರೀ ಸಾಲದ ಮೇಲೆ ನಾನು ವ್ಯವಹಾರ ಮಾಡ್ತೀವಿ ಅಂದ್ರೆ ಅದು ಅಷ್ಟು ಉತ್ತೇಜನದಾಯಕವಲ್ಲ, ಎನ್ಕರೇಜಿಂಗ್ ಅಲ್ಲ. ಹಾಗಾಗಿ ಸಾಲಗಾರ ತನ್ನ ಸ್ವಂತ ಹಣವನ್ನು ಎಷ್ಟು ಹೂಡಿಕೆ ಮಾಡಿದ್ದಾನೆ? 1 ಕೋಟಿ ರೂಪಾಯಿ ಬಿಸ್ನೆಸ್, 50 ಲಕ್ಷ ತಾನು ಹಾಕಿದ್ದಾನೆ, ನಾವು 50 ಲಕ್ಷ ಕೊಡ್ಬೇಕು ಜೈ. ಯಾವೊಂದು 10 ಲಕ್ಷ ರೂಪಾಯಿ ಬೇಕು ಅವನಿಗೆ, ಹಾಗಾದ್ರೆ ಅವನೆಷ್ಟು ಹಾಕ್ತಾನೆ? ಅವನು 4-5 ಲಕ್ಷ ರೂಪಾಯಿ ಹಾಕ್ತಾನೆ. ಅವಾಗ ಅವನಿಗೇನು ಹಾಕೋದಿಲ್ಲ, ನಾವೇ ಪೂರ್ತಿ ಬಂಡವಾಳ ಕೊಡ್ಬೇಕು ಅಂದ್ರೆ ಅವನಿಗೆ ತೀರಿಸುವಂತಹ ಇರಾದೆ ಕಡಿಮೆ ಆಗ್ಬಿಡುತ್ತೆ, ಆಸಕ್ತಿ ಕಡಿಮೆ ಆಗತ್ತೆ. ಹಾಗಂದ್ರೆ ಅದಷ್ಟು ಅವರದ್ದು ದುಡ್ಡು, ತನ್ನ ಬಂಡವಾಳ, ತನ್ನ ದುಡ್ಡು, ತನ್ನ ಬೆವರಿನ ಹನಿಯಲ್ಲಿ ಬೀಳದೆ ಹೋದರೆ ಅವನಿಗೆ ಅದರಿಂದ ದುಡಿಯುವಂತ ಮನಸ್ಥಿತಿ ಕಡಿಮೆ ಆಗತ್ತೆ. ಹಾಗಾಗಿ ಕೊಡುವಂಥದ್ದು. ಹಾಗಾಗಿ ಮೂರನೇ ಕ್ಯಾಪಿಟಲ್ ಅನ್ನು ನಾವು ನೋಡ್ಕೊಳ್ಬೇಕು. ಅವನು ಪೂರ್ತಿ ಹಣವನ್ನ ಸಾಲದ ರೂಪದಲ್ಲಿ ಕೇಳ್ತಾ ಇದ್ದಾನೋ ಅಥವಾ ತನ್ನ ಪಾಲಿನ ಬಂಡವಾಳನ್ನು ಹಾಕ್ತಾ ಇದ್ದಾನೋ? ಇದು ನಮಗೆ ಅತಿ ಮುಖ್ಯವಾಗಿರುತ್ತೆ ಯಾವುದು ಸಾಲ ಪ್ರಾಸೆಸ್ ಮಾಡುವಾಗ. ಮತ್ತು ಕೊಲ್ಯಾಟರಲ್ ಅಥವಾ ಭದ್ರತೆ ಅಥವಾ ಆಧಾರ. ಒಂದ್ ವೇಳೆ ಅನಿವಾರ್ಯ ಕಾರಣಗಳಿಂದ ಸಾಲ ತೀರಿಸಲಿಕ್ಕೆ ಆಗದೆ ಹೋದ್ರೆ ಸಂಘಕ್ಕೆ ಆಗುವ ನಷ್ಟವನ್ನ ಯಾರು ತುಂಬಿಸ್ಕೊಡ್ತಾರೆ? ಯಾವ ಆಸ್ತಿಯಿಂದ ಅದನ್ನು ತುಂಬಿಸ್ಕೊಳ್ಬಹುದು? ಅಂದ್ರೆ ಅದಕ್ಕೆ ಏನ್ ಭದ್ರತೆ ಇದೆ? ಅವನಿಗೆ ಕೊಡ್ಲಿಕ್ಕೆ ಆಗಿಲ್ಲ, ಒಂದಾರೆ ಅವನು ಕೊಡ್ಲಿಕ್ಕೆ ಅಂತಾನೆ ಯೋಚನೆ ಮಾಡಿದ್ದಾನೆ, ಆದ್ರೆ ಯಾವುದೋ ಒಂದು ಕಾರಣದಿಂದ ಸಾಲ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವನ ಭದ್ರತೆ ಏನಿದೆ? ನಮಗೆ ಅವನಿಗೆ ಆಸ್ತಿ ಏನಿದೆ, ಪ್ರಾಪರ್ಟಿ ಏನಿದೆ, ಅಸೆಟ್ಸ್ ಏನಿದೆ? ಅದ್ರ ಜಾಮೀನ್ದಾರನಾಗಿರ್ಬೋದು, ಜಮೀನ್ ಇರ್ಬೋದು, ಮನೆ ಇರ್ಬೋದು, ಚಿನ್ನ ಇರ್ಬೋದು, ಅಥವಾ ಠೇವಣಿ ಇರ್ಬೋದು. ಯಾವುದೇ ರೀತಿಯ ಭದ್ರತೆ, ಆ ಸಾಲಕ್ಕೆ ಒಂದಿಷ್ಟು ಭದ್ರತೆ ಬೇಕಾಗತ್ತೆ. ಸೊ ಇದು 4ನೇದು ಕೊಲ್ಯಾಟರಲ್. ಮತ್ತು 5ನೇದು ಮತ್ತು ಅತಿ ಮುಖ್ಯವಾಗಿರುವಂತದ್ದು, ಏನ್ ಕಂಡೀಷನ್ ಹಾಕ್ತೀವಿ ನಾವು ಸಾಲಕ್ಕೆ, ಏನ್ ನಿಬಂಧನೆಗಳನ್ನ ಹಾಕ್ತೀವಿ? ನಮ್ಮ ಸಾಲ ನೀಡುವಾಗ ಒಂದಿಷ್ಟು ಕಂಡೀಷನ್ಸ್ ಹಾಕ್ಬೇಕು ನಾವು. ಆ ಕಂಡೀಷನ್ಸ್ ಏನು? ಸಾಲದ ಉದ್ದೇಶ ಇರ್ಬೋದು, ಸಾಲ ಯಾಕೆ ತಗೊಳ್ತಾ ಇದ್ದೇನೆ, ಪ್ರೊಡಕ್ಟಿವ್ ಲೋನ್ಸ್ ಕೊಡೋಣ, ಅನ್ಪ್ರೊಡಕ್ಟಿವ್ ಲೋನ್ಸ್ ಕೊಡೋದಿಲ್ಲ, ಬರೀ ಭದ್ರತೆ ಇದೆ ಅನ್ನೋ ಕಾರಣಕ್ಕೋಸ್ಕರ, ಯಾರು ಅಜ್ಜ ಮಾಡಿದ ಆಸ್ತಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಮೊಮ್ಮಗ ಸಾಲ ತಗೊಂಡು ಇಸ್ಪೀಟ್ ಆಡ್ತಾನೆ, ಅಥವಾ ಬೇರೆ ಏನೋ ತನ್ನ ಸ್ವಂತ ಇದಕ್ಕೋಸ್ಕರ ಉಪಯೋಗಿಸ್ಕೊಳ್ತಾನೆ, ಅದರಿಂದ ಸಾಲ ಇನ್ಕಮ್ ಬರೋದಿಲ್ಲ ಅಂತ ಹೇಳಿದ್ರೆ ಅಂತಹ ಸಾಲಗಳು ಉಪಯೋಗ ಆಗೋದಿಲ್ಲ. ಸಾಲದ ಉದ್ದೇಶ ಪ್ರೊಡಕ್ಟಿವ್ ಲೋನ್ ಆಗಿರ್ಬೇಕು, ಪರ್ಪಸ್ಫುಲ್ ಆಗಿರ್ಬೇಕು. ಬಡ್ಡಿ ದರವನ್ನ, ಯಾವ್ದು ಬಡ್ಡಿ ದರವನ್ನು ಇದು ಮಾಡ್ತೀವಿ? ರಿಸ್ಕ್ ಜಾಸ್ತಿ ಆದಷ್ಟು ಬಡ್ಡಿ ದರಗಳು ಕಡಿಮೆ, ಜಾಸ್ತಿ ರಿಸ್ಕ್ ಕಡಿಮೆ ಆದಷ್ಟು ಬಡ್ಡಿ ದರಗಳು ಕಡಿಮೆ. ಬಂಗಾರ ಸಾಲಗಳಿಗೆ ತುಂಬಾ ಕಡಿಮೆ ಇಟ್ಟಿರ್ತೀವಿ, ಡೆಪಾಸಿಟ್ ಲೋನ್ಗಳಿಗೆ ಕಡಿಮೆ ಇಟ್ಟಿರ್ತೀವಿ, ಭದ್ರತಾ ಸಾಲಗಳಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ.
ಜಾಮೀನು ಸಾಲಗಳಿಗೆ ಅತಿ ಹೆಚ್ಚು ಇರ್ತದೆ. ಮಾರುಕಟ್ಟೆಯ ಸ್ಥಿತಿಗತಿ, ಮಾರ್ಕೆಟ್ ಕಂಡೀಷನ್ ನೋಡ್ಕೊಳ್ತೀವಿ. ನಾವು ಹಿಂದೆ ಹಿಂಗ್ ಆಗ್ತಿದ್ವಿ ಅದೇ ತರ ಮಾಡ್ಕೊಳ್ತೀವಿ. ಇಲ್ಲ, ಮಾರುಕಟ್ಟೆಯಲ್ಲಿ ಅನೇಕ ಬದಲಾವಣೆಗಳಾಗಿದೆ. ಮಾರ್ಕೆಟಿನ ಇವತ್ತಿನ ಪರಿಸ್ಥಿತಿ ಹೇಗಿದೆ, ಬೇರೆಯವರ ಸಾಲದ ಒಳಪೂರೈಕೆ ಹೇಗಿದೆ, ಅದಕ್ಕೆ ಡಿಮ್ಯಾಂಡ್ ಎಷ್ಟಿದೆ, ಸಪ್ಲೈ ಎಷ್ಟಿದೆ, ಅದನ್ನ ನೋಡ್ಕೊಂಡು ನಾವು ಕಂಡೀಷನ್ಸ್ ಹಾಕ್ತಿವಿ. ಅವಧಿ ಎಷ್ಟು ಅಂತೇಳಿ, ಸಾಲದ ಅವಧಿ ಅದು ಅಲ್ಪಾವಧಿನೋ, ಮಧ್ಯಮಾವಧಿನೋ, ದೀರ್ಘಾವಧಿನೋ, ಯಾವ ರೀತಿಯ ಸಾಲಗಳು ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ. ಮರುಪಾವತಿಯ ನಿಯಮಗಳು ಏನು ಅನ್ನೋದನ್ನ ತಿಳಿಸ್ಬೇಕು. ಆ ಕಂಡೀಷನ್ಸ್, ಮರುಪಾವತಿಗಳಿಗೆ ಏನೇನು ನಿಯಮಗಳು ಇರ್ತವೆ, ಮತ್ತೆ ಕಂತುಗಳ ಆವರ್ತನ ಅಂದ್ರೆ ರಿಪೀಟೇಷನ್, ಅಂದ್ರೆ ಕಂತುಗಳನ್ನು ಒಂದ್ಸಾರಿ ಫಿಕ್ಸ್ ಮಾಡಿದ್ರೆ ಅದು ಪೂರ್ತಿ ರಿಪೀಟ್ ಆಗ್ತಾ ಇರ್ತದೆ. ಇವುಗಳನ್ನ ನಾವು ಕಂಡೀಷನ್ಸ್ ಅಂತೀವಿ. ಸಾಲದ ಅಗ್ರಿಮೆಂಟ್ ನಲ್ಲಿ ಅಥವಾ ಸಾಲ ಕೊಡುವಾಗ ಇಂಥ ನಿಯಮಗಳನ್ನೆಲ್ಲ ಹಾಕಿರ್ತೀವಿ. ಸೊ ಒಂದು ಉತ್ತಮವಾದಂತಹ ಸಾಲದ ಲಕ್ಷಣ ಏನು, ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಲೋನ್ ಅಂತ ಹೇಳಿದ್ರೆ 3 ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು, ಸಾಲಗಾರನಿಗೆ ಮರುಪಾವತಿಯ ಸಾಮರ್ಥ್ಯ ಇರಬೇಕು. ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಸಾಧನೆ ಇರೋದಲ್ಲ, ಅಥವಾ ಮರುಪಾವತಿ ಸಾಮರ್ಥ್ಯವನ್ನು ನೋಡದೆ ಸಾಧನೆ ಇರಬಾರ್ದು. ಮತ್ತೆ ಸಾಲ ಯಾವತ್ತು ಉತ್ಪಾದಕ ಉದ್ದೇಶಕ್ಕೆ ಬಳಕೆ ಆಗ್ಬೇಕು, ಪ್ರೊಡಕ್ಟಿವ್ ಪರ್ಪಸ್ಗೆ. ಅನುತ್ಪಾದಕ ಉದ್ದೇಶಕ್ಕೆ ಸಾಲವನ್ನು ಕೊಟ್ರೆ ಅದು ಅನುತ್ಪಾದಕ ಸಾಲವಾಗತ್ತೆ, NPA ಆಗತ್ತೆ, ನಾನ್ ಪ್ರೊಡಕ್ಟಿವ್ ಅಸೆಟ್ ಆಗತ್ತೆ. ಉತ್ಪಾದಕ ಉದ್ದೇಶಗಳು ಏನೇ ತಗೊಳ್ಳಿ, ತೋಟ ಹಾಕ್ತಾ ಇದ್ದೀನಿ ಅದರಿಂದ ಉತ್ಪಾದನೆ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಒಂದು ಹೊಸ ಮನೆ ಕಟ್ತಾ ಇದ್ದೀನಿ, ಅಥವಾ ಒಂದು ಆಟೋ ತಗೊಳ್ತಾ ಇದ್ದೀನಿ, ಅಥವಾ ಇನ್ನೇನೋ ಒಂದು ಉದ್ಯೋಗಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಅದರಿಂದ ಒಂದಿಷ್ಟು ಅವನ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಖಂಡಿತ ಅದಕ್ಕೆ ನಾವು ಇದು ಮಾಡಬಹುದು. ಮತ್ತೆ 3ನೇದು, ನಾವು ಕೊಡುವಂತಹ ಯಾವುದೇ ಸಾಲ ಅದು ನಮ್ಮ ಹಣ ಅಲ್ಲ. ನಾವು ಡೈರೆಕ್ಟರ್ಸ್ ಕೊಡುವಂತಹ ಸಾಲ ಅದು ಮತ್ತೊಂದು ಕಡೆಯಿಂದ ಸದಸ್ಯರಿಂದ ತೆಗೆದುಕೊಂಡು ಬಂದಿರುವಂತಹ ಹಣ, ಠೇವಣಿ ರೂಪದಲ್ಲಿ ನಾವು ಸ್ವೀಕರಿಸಿದಂತಹ ಹಣ. ಅದು ಅವರಿಗೆ ಉತ್ತರದಾಯಿತ್ವ ನಮ್ದಾಗತ್ತೆ, ಅವರಿಗೆ ಉತ್ತರ ಹೇಳುವಂತಹ ದಾಯಿತ್ವ ನಮ್ದಾಗತ್ತೆ. ಹಾಗಾಗಿ ನಾವು ಅದಕ್ಕೆ ಬೆಲೆ ಕೊಡಬೇಕಾಗತ್ತೆ. ಹಾಗಾಗಿ ಸೂಕ್ತವಾಗಿ ಭದ್ರತೆ ಇಟ್ಕೊಳ್ಬೇಕು. ಇದು ಉತ್ತಮ ಸಾಲದ ಲಕ್ಷಣಗಳು. ಇನ್ನು ಕ್ಲಾಸಿಫಿಕೇಶನ್ ಆಫ್ ಸಾಲ ಅಂದ್ರೆ ಲೋನ್ಸ್, ಸಾಲದ ವರ್ಗೀಕರಣಕ್ಕೆ ಬಂದ್ರೆ, ಸಾಲದ ವರ್ಗೀಕರಣ ಈಗಾಗಲೇ ಹೇಳಿದೆ, ಅಲ್ಪಾವಧಿ, ದೀರ್ಘಾವಧಿ, ಮಧ್ಯಮಾವಧಿ ಇದೆ. ಅದನ್ನು ಹೇಗೆ ಬೈಫರ್ಕೇಶನ್ ಮಾಡಬೇಕು, ಇದು ಅತ್ಯಂತ ನಿಮ್ಮ ಸಾಲದ ನಿಯಮಗಳನ್ನು ರೂಪಿಸುವಾಗ ಈ ವರ್ಗೀಕರಣ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನನ್ನ ಸಾಲಗಳ ನಿಯಮಗಳ ಬಗ್ಗೆ ಕೂಡ ಬರ್ತೀನಿ ನಾನು, ಅವಾಗ ನಿಮ್ಗೆ ಇದನ್ನ ಇನ್ನಷ್ಟು ಸ್ಪಷ್ಟಪಡ್ತೀನಿ. ಸಾಲದ ವರ್ಗೀಕರಣ, ಮೊದಲನೇದಾಗಿ ಶಾರ್ಟ್ ಟರ್ಮ್ ಲೋನ್, ಅಲ್ಪಾವಧಿ ಸಾಲ. ಅಲ್ಪಾವಧಿ ಅಂದ್ರೆ ಅವಧಿಯನ್ನ ಯಾವಾಗ ಅಲ್ಪಾವಧಿ ಅಂತ ಹೇಳ್ತೀವಿ ಅಂದ್ರೆ, ಸಾಮಾನ್ಯವಾಗಿ 1.25 ವರ್ಷ, ಅಥವಾ ಆಕ್ಚುಲಿ 1 ವರ್ಷ ಅಂತೀವಿ, ಅಥವಾ 1.25 ವರ್ಷ. 1.25 ವರ್ಷ ಯಾಕೆ ಅಂತೂ ಹೇಳ್ತೀನಿ ನಾನು. ಸಾಮಾನ್ಯವಾಗಿ ಮೊದಲು 1 ವರ್ಷ ಅಂತ ಹೇಳ್ತಿತ್ತು. ಆದ್ರೆ ಇತ್ತೀಚೆಗೆ ಕಳೆದ ಸುಮಾರು 30 ವರ್ಷಗಳಿಂದ ಕ್ರಾಪ್ ಲೋನ್ಗಳನ್ನೆಲ್ಲ 1 ವರ್ಷದ ಅವಧಿ ಕೊಡ್ತಾ ಇದ್ವಿ. 1 ವರ್ಷ ಅಂದ್ರೆ ಅವರಿಗೆ ಏಕಗಂಟಿನಲ್ಲಿ ವಾಪಸ್ ಕೊಡ್ಲಿಕ್ಕೆ ಅಂತೇಳಿ ಇದು ಮಾಡಿದಾಗ, ಆವಾಗ ಅವರಿಗೆ ವಾಪಸ್ ಕೊಡ್ಲಿಕ್ಕೆ 10-12 ತಿಂಗಳೊಳಗೆ ಆಗಿಲ್ಲ ಅಂದ್ರೆ ಅದು ಇದಾಗ್ತಿತ್ತು, ಮಧ್ಯಮಾವಧಿ ಹೋಗ್ತಿತ್ತು. ಹಾಗಾಗಿ ಅಲ್ಪಾವಧಿಯನ್ನ ನಾವು 15 ತಿಂಗಳವರೆಗೆ ವಿಸ್ತರಣೆ ಮಾಡಿದೀವಿ. ಅಂದ್ರೆ 15 ತಿಂಗಳವರೆಗಿನ ಸಾಲಗಳು ಅಲ್ಪಾವಧಿ ಸಾಲಗಳು, ಶಾರ್ಟ್ ಟರ್ಮ್ ಲೋನ್. ಬೆಳೆ ಸಾಲ ಇರ್ಬೋದು, ದುಡಿಮೆ ಬಟ್ ವರ್ಕಿಂಗ್ ಕ್ಯಾಪಿಟಲ್ ಸಾಲಗಳಿರ್ಬೋದು, ರಸಗೊಬ್ಬರ ಖರೀದಿ ಸಾಲ, ಅನೇಕ ಸಾಲಗಳಿದೆ. ನಾನು ಸುಮ್ಮನೆ 1-2-3 ಎಕ್ಸಾಂಪಲ್ ಹೇಳಿದ್ದೀನಿ ಅಷ್ಟೇ. ಈವನ್ ಜಾಮೀನ್ ಸಾಲ ಇರ್ಬೋದು, ಆಭರಣ ಸಾಲ ಯಾವತ್ತೂ ಅಲ್ಪಾವಧಿ ಇದು. ಯಾಕಂದ್ರೆ 11 ತಿಂಗಳಿಗಿಂತ ಜಾಸ್ತಿ ಆಭರಣ, ನಾನು ಅದನ್ನ ಮುಂದೆ ನಾನು ಆಭರಣ ಸಾಲಗಳ ನಿಯಮಗಳು ಅಂತ ಹೇಳ್ತೀನಿ ನಾನು. ವೇತನ ಆಧಾರ ಸಾಲ, ಈ ರೀತಿದೆಲ್ಲ ಅರ್ಜೆಂಟಿಗೆ ಬೇಕಾಗುವಂಥದ್ದು, ಬೇಗ ರಿಪೇಮೆಂಟ್ ಆಗುವಂಥದ್ದು, ಅದನ್ನ ನಾವು 15 ತಿಂಗಳವರೆಗೆ ಇರುವಂತದ್ನೆಲ್ಲ ನಾವು ಶಾರ್ಟ್ ಟರ್ಮ್ ಲೋನ್ ಅಂತೀವಿ. ನಂತರ ಮಧ್ಯಮಾವಧಿ ಸಾಲಗಳು, ಇದು ಮೀಡಿಯಂ ಟರ್ಮ್ ಲೋನ್ ಅಥವಾ ಮಧ್ಯಮಾವಧಿ ಅಂತ ಹೇಳಿದ್ರೆ 15 ತಿಂಗಳಿಗಿಂತ ಜಾಸ್ತಿ, ಆದ್ರೆ 5 ವರ್ಷದ ಒಳಗೆ, 5 ವರ್ಷದ ಒಳಗಿರುವಂಥದ್ದು 60 ಕಂತುಗಳು, 15 ಕಂತಿನಿಂದ 60 ಕಂತುಗಳ ಒಳಗಿರುವಂಥದ್ದು ಮಧ್ಯಮಾವಧಿ. ಮೊದಲು 3 ವರ್ಷದ ಒಳಗಿರುವಂಥದ್ದೆಲ್ಲ ಮಧ್ಯಮಾವಧಿ ಅಂತ ಇರ್ತಿತ್ತು.
ಹೇಳ್ತಿದ್ರು. 1 ವರ್ಷದ ಒಳಗಿರುವಂತದ್ದು ಅಲ್ಪಾವಧಿ ಅಂತ ಹೇಳ್ತಿದ್ರು. ಸ್ವಲ್ಪ ಕ್ಲಾಸಿಫಿಕೇಶನ್ ಚೇಂಜ್ ಆಗಿದೆ. ಈಗ 15 ತಿಂಗಳವರೆಗೆ ನಾವು ಶಾರ್ಟ್ ಟರ್ಮ್ ಲೋನ್, 5 ವರ್ಷಗಳವರೆಗೆ ನಾವು ಟರ್ಮ್ ಲೋನ್ ಅಂದ್ರೆ ಮೀಡಿಯಂ ಟರ್ಮ್ ಲೋನ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಇದರಲ್ಲಿ ಇರುವಂತಹ ಸಾಲಗಳ ವಿಧಾನಗಳನ್ನು ನೋಡಿದ್ರೆ ಗೊತ್ತಾಗತ್ತೆ, ನಾವು 3 ವರ್ಷದ ಒಳಗೆ 3 ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಕಂತುಗಳು ಬೇಕಾಗತ್ತೆ. ಅಂತದನ್ನ ಲಾಂಗ್ ಟರ್ಮ್ ಲೋನ್ ಅಂತ ಹೇಳಲಿಕ್ಕೆ ಹೋದ್ರೆ ಅವರಿಗೆ ಅದು ಕಷ್ಟ ಆಗುತ್ತೆ. ಅದಕ್ಕೆ ನಾವು 5 ವರ್ಷ ಅಂತ ಹೇಳಿ ವಿಸ್ತರಣೆ ಮಾಡ್ಕೊಂಡು ಈಗ 60 ತಿಂಗಳವರೆಗಿನ ಸಾಲಗಳನ್ನ ಮಧ್ಯಮಾವಧಿ ಸಾಲಗಳು ಅಂತ ಹೇಳ್ತೀವಿ. ಯಾವ್ಯಾವ್ದು ಬರುತ್ತೆ ಇದರಲ್ಲಿ? ಹೈನುಗಾರಿಕೆ ಸಾಲ ಅಂದ್ರೆ ಏನ್ ಹೇಳ್ತೀವಿ, ಕ್ಯಾಟಲ್ ಲೋನ್ ಅಂತ ಹೇಳ್ತೀವಿ. ಕೃಷಿ ಉಪಕರಣಗಳ ಖರೀದಿ ಸಾಲ 1 ವರ್ಷ 2 ವರ್ಷ 3 ವರ್ಷದೊಳಗೆ ತೀರಿಸುವಂತದ್ದು. 1 ವರ್ಷಕ್ಕಿಂತ ಜಾಸ್ತಿ ಬೇಕು ಅಥವಾ 5 ವರ್ಷಕ್ಕಿಂತ ಒಳಗಿರಬೇಕು ಅನ್ನೋ ತರದಲ್ಲಿ ಇರುವಂತದ್ದು. ಮನೆ ರಿಪೇರಿ ಸಾಲ, ಕೃಷಿ ಉತ್ಪನ್ನ ಆಧಾರ ಸಾಲ, ಇವುಗಳನ್ನೆಲ್ಲ ಮಧ್ಯಮಾವಧಿ ಸಾಲ ಅಂತ ಹೇಳ್ತೀವಿ. ಮೊದಲು ಕೃಷಿ ಉತ್ಪನ್ನ ಆಧಾರ ಸಾಲ ಅಲ್ಪಾವಧಿಯಾಗಿತ್ತು, ಆದ್ರೆ ಈಗ ಅದನ್ನು ಸ್ಟಾಕ್ ಮಾಡೋ ಕೆಪಾಸಿಟಿ ಜನಕ್ಕಾಗಿದೆ. ಕೋಲ್ಡ್ ಸ್ಟೋರೇಜ್, ಗೋದಾಮುಗಳೆಲ್ಲ ಬಂದಿರೋದ್ರಿಂದ ಅದನ್ನ ಸ್ಟಾಕ್ ಮಾಡಿ ತನಗೆ ಬೇಕಾದಷ್ಟು ದಿನ. ಈಗ ಮೊದಲು ಅಡಿಕೆಯನ್ನ ಅಡಿಕೆ ಕೊಡೋ ಕೃಷಿ ಉತ್ಪನ್ನ ಅದನ್ನ 1 ವರ್ಷದೊಳಗೆ ಮಾರ್ಬಿಡ್ತಿದ್ರು. ಈಗ 2-3 ವರ್ಷಗಳವರೆಗೆ ಕಾಯಿಲೆಗಳಾಗ್ತದೆ. ಅಷ್ಟು ಫೆಸಿಲಿಟೀಸ್ ಈಗ ಆ ರೀತಿ ಸೌಲಭ್ಯಗಳು ಸಿಕ್ಕಿದೆ. ಹಾಗಾಗಿ ಕೃಷಿ ಉತ್ಪನ್ನ ಆಧಾರ ಸಾಲವನ್ನು ಕೂಡ 15 ತಿಂಗಳಿಗಿಂತ ಜಾಸ್ತಿ ಇರುವಂತಹ ಸಾಲಗಳಾಗಿ ಹೇಳ್ತಾರೆ. ಅದನ್ನ ಮೀಡಿಯಂ ಟರ್ಮ್ ಲೋನ್ ಅಂತೀವಿ. ವಾಹನ ಸಾಲ, ಚಿನ್ನಾಭರಣ ಖರೀದಿ ಸಾಲ, ಗೋಲ್ಡ್ ಲೋನ್ ಅಲ್ಲ. ಚಿನ್ನಾಭರಣ ಖರೀದಿ ಸಾಲ ಬೇರೆ, ಚಿನ್ನಾಭರಣ ಸಾಲ ಬೇರೆ. ನಿಮಗೆ ಈಗಾಗಲೇ ಇರುವಂತಹ ಚಿನ್ನಾಭರಣಗಳನ್ನ ಇಟ್ಟು ಸಾಲ ತಗೊಂಡ್ರೆ ಅದು ಆಭರಣ ಸಾಲ, ಗೋಲ್ಡ್ ಜ್ಯುವೆಲರಿ ಲೋನ್, ಗೋಲ್ಡ್ ಲೋನ್ ಅದು ಬೇರೆ. ಇದು ಹೊಸದಾಗಿ ಚಿನ್ನವನ್ನು ತಗೊಳ್ಳಿಕ್ಕೆ, ಆಭರಣಗಳನ್ನ ತಗೊಳ್ಳಿಕ್ಕೆ ಕೊಡುವಂತ ಸಾಲ, ಅದು ಮಧ್ಯಮಾವಧಿ. ಅಥವಾ LIC ಪಾಲಿಸಿ ಲೋನ್, ಅಥವಾ ಮೂವಬಲ್ ಅಸೆಟ್ಸ್, ಕನ್ಸ್ಯೂಮಬಲ್ ಅಸೆಟ್ಸ್, ಗೃಹೋಪಯೋಗಿ, ಈ ರೀತಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಈ ತರ ತಗೊಳ್ಳಿಕ್ಕೆಲ್ಲ ಕೊಡುವಂತ ಸಾಲಗಳು ಮಧ್ಯಮಾವಧಿ ಸಾಲಗಳು. 15 ತಿಂಗಳಿಗಿಂತ ಜಾಸ್ತಿ ಇರ್ತದೆ, 5 ವರ್ಷಕ್ಕಿಂತ ಕಡಿಮೆ ಇರ್ತದೆ. ಮೂರನೆಯದು ಮತ್ತು ಅತಿ ಹೆಚ್ಚು ಪ್ರಚಲಿತವಾಗಿರುವಂತದ್ದು ಲಾಂಗ್ ಟರ್ಮ್. ಲಾಂಗ್ ಟರ್ಮ್ ಲೋನ್ ಅನ್ನೋದು ಯಾವುದು? ಇದು ದೀರ್ಘಾವಧಿ ಸಾಲ ಅಂತ ಹೇಳ್ತೀವಿ. ದೀರ್ಘಾವಧಿ ಅಂದ್ರೆ ಯಾವುದು? 5 ವರ್ಷಕ್ಕಿಂತ ಹೆಚ್ಚಿನ ಅವಧಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿದೆ, ಈಗ 21 ವರ್ಷ ನಮಗೆ ಲಿಮಿಟೇಷನ್ ಆಕ್ಟ್ ಪ್ರಕಾರ 21 ವರ್ಷದವರೆಗೆ ನಮ್ಗೆ ಕಾಂಟ್ರಾಕ್ಟ್ ಬೇಸಿಸ್ ಇದೆ, ಕಾಂಟ್ರಾಕ್ಟ್ ಇದೆ. ಹಾಗಾಗಿ 5 ವರ್ಷಕ್ಕಿಂತ ಹೆಚ್ಚು 20 ವರ್ಷಗಳವರೆಗೆ ನಾವು ಸಾಲ ಕೊಡ್ಬೋದು. ಹೋಮ್ ಲೋನ್, ಮನೆ ನಿರ್ಮಾಣ ಸಾಲ, ಜಮೀನು ಖರೀದಿ ಸಾಲ. ಯಾಕೆಂದ್ರೆ ಅಲ್ಲಿ 2 ವಿಚಾರಗಳಿದೆ. ಒಂದು ಪರ್ಮನೆಂಟ್ ಅಸೆಟ್, ಅದು ಭಾರಿ ಯಂತ್ರೋಪಕರಣಗಳು, ನಾವು JCB ತಗೊಳ್ತೀವಿ ಅಥವಾ ಯಾವ್ದೋ ಒಂದು ದೊಡ್ಡ ಲಾರಿ ತಗೊಳ್ತೀವಿ, ಈ ತರ ತಗೊಳ್ತೀವಿ. ಆ ತರದ್ ಏನಾದ್ರು ಆದ್ರೆ ಅವುಗಳಿಗೆ ಮನೆ ನಿರ್ಮಾಣ ಸಾಲ 1 ವರ್ಷಕ್ಕೆ 2 ವರ್ಷಕ್ಕೆ 5 ವರ್ಷಕ್ಕೆ ಕೊಡ್ತೀವಿ. ತಗೊಂಡು ದುಬಾರಿ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗತ್ತೆ. ಯಾರು ಮನೆ ನಿರ್ಮಾಣಕ್ಕೋಸ್ಕರ ನಿಮ್ಮ ಹತ್ರ 1 ಲಕ್ಷ ಕೊಡಿ ಸರ್, 2 ಲಕ್ಷ ಕೊಡಿ ಯಾರು ಕೇಳೋದಿಲ್ಲ. ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಈಗಿನ ಕಾಲದಲ್ಲಿ 25 ಲಕ್ಷ. 25 ಲಕ್ಷಕ್ಕಿಂತ ಕಡಿಮೆ ಮನೆ ಸಾಲ ಕೇಳಲಿಕ್ಕೆ ಬರುವಂತ ಜನಗಳು ಕಡಿಮೆ ಆಗಿದೆ. ಯಾಕೆಂದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಒಂದು ಮನೆ ಕಟ್ಟಬೇಕು, ಒಂದು ಸಣ್ಣ ಮನೆಯನ್ನ ಕಟ್ಟಬೇಕು ಅಂದ್ರೆ 25-30 ಲಕ್ಷ ರೂಪಾಯಿ ಬೇಕು. ಸೈಟ್ ಇದ್ದಾಗ ಮನೆ ಕಟ್ಟಲಿಕ್ಕೆ ಹೋದ್ರೆ ಮನೆಗೆ ನಮಗೆ ಅಷ್ಟು ಬೇಕಾಗುತ್ತೆ. ಒಂದು ಸಣ್ಣ 1000 ಚದರಡಿ ಜಾಗ, ಒಂದು ಇದು ಅಂದ್ರೆ 10 ಚದರದ ಒಂದು ಮನೆ ಕಟ್ಟಬೇಕು ಅಂದ್ರೆ ನಿಮ್ಗೆ ಸರಿ ಸುಮಾರು 25 ಲಕ್ಷ ರೂಪಾಯಿ ಬೇಕೀಗ. ಹಾಗಾಗಿ ದೊಡ್ಡ ಮೊತ್ತದ ಸಾಲವನ್ನು ತಗೊಂಡು ಅವಧಿ ಕಡಿಮೆ ಇದ್ದರೆ ತೀರಿಸುವ ಬಾಧ್ಯತೆ ಜಾಸ್ತಿ ಆಗುತ್ತೆ, ವಜೆ ಆಗುತ್ತೆ. ಹಾಗಾಗಿ ಅದನ್ನು ವಿಸ್ತಾರ ಮಾಡ್ತೀವಿ ನಾವು. ಅದು ಅಂದ್ರೆ ಹೆಚ್ಚು ಅವಧಿಗೆ ಕೊಡ್ತೀವಿ. ಅಡಮಾನ ಸಾಲ, ಇಂಡಸ್ಟ್ರಿಯಲ್ ಲೋನ್ಸ್, ಕೈಗಾರಿಕಾ ಸಾಲ, ಒಂದು ಕೈಗಾರಿಕೆಯನ್ನು ಮಾಡ್ಲಿಕ್ಕೆ ಮಾಡಿದೀನಿ. ಅಥವಾ ಮನೆ ಖರೀದಿ ಸಾಲ, ಮನೆ ನಿರ್ಮಾಣ ಸಾಲ ಬೇರೆ, ಮನೆ ಖರೀದಿ ಸಾಲ. ಒಂದು ರೆಡಿ ಇದೆ ಮನೆ, ಅದನ್ನು ಖರೀದಿ ಮಾಡ್ತೀವಿ, ಅದಕ್ಕೂ ಲೋನ್ ಕೊಡ್ಬೋದು. ಸೊ ಅಲ್ಪಾವಧಿ ಸಾಲ, ಮಧ್ಯಮಾವಧಿ ಸಾಲ, ದೀರ್ಘಾವಧಿ ಸಾಲ, ಇದಷ್ಟನ್ನು ಕೇಳಿದಿರಿ. ಈ ಸಾಲದ ವರ್ಗೀಕರಣದಲ್ಲಿ ಇನ್ನೊಂದು ವರ್ಗೀಕರಣ ಇದೆ, 4ನೇದು ಕೇಳ್ಕೊಳ್ಳಿ. ಅದು ಕಂತುರಹಿತ ಸಾಲ, ಇನ್ಸ್ಟಾಲ್ಮೆಂಟ್ ಲೆಸ್ ಲೋನ್. ಹಿಂದೆ ಹೇಳಿದಷ್ಟಕ್ಕೂ ಇನ್ಸ್ಟಾಲ್ಮೆಂಟ್ ಇದೆ. ನಾವು ಹೇಳಿದಷ್ಟು
ಅಲ್ಪಾವಧಿ, ದೀರ್ಘಾವಧಿ, ಮಧ್ಯಮಾವಧಿ ಸಾಲಗಳಿಗೆ ಕಂತುಗಳಿದಾವೆ. ಈ ಕಂತುಗಳು ಇಲ್ಲದೆ ಇರುವಂತದ್ದು ಮೀರಳತೆ ಸಾಲ, ಓವರ್ ಡ್ರಾಫ್ಟ್, ನಗದು ವಿತ್ತ ಸಾಲ ಅಥವಾ ಕ್ಯಾಶ್ ಕ್ರೆಡಿಟ್, ಠೇವಣಿ ಆಧಾರ ಸಾಲ. ಠೇವಣಿ ಆಧಾರ ಸಾಲಗಳಿಗೂ ಕಂತುಗಳಿಲ್ಲ. ಠೇವಣಿ ಮೆಚೂರ್ ಆಗೋವರೆಗೆ ನಾವು ಇಟ್ಕೊಳ್ತೀವಿ, ಠೇವಣಿ ಮೆಚೂರ್ ಆದ ತಕ್ಷಣ ಇದಕ್ಕೆ ಹಾಕೊಡ್ತೀವಿ ಅನ್ನೋದು ಮಾರ್ಜಿನ್ ಇಟ್ಕೊಂಡೇ ನಾವು ಸಾಲ ಕೊಡ್ತೀವಿ. ಇವುಗಳಿಗೆ ಅವಧಿ ಇರುತ್ತೆ, ಆದ್ರೆ ಕಂತುಗಳು ಇರೋದಿಲ್ಲ. ಮೀರಳತೆ ಸಾಲ 1 ವರ್ಷಕ್ಕೆ 1 ಸಾರಿ ಅವನು ಇದನ್ನು ಕೊಟ್ಟು ರಿನ್ಯೂವಲ್ ಮಾಡ್ಕೊಡ್ಬೇಕು. ಅದಕ್ಕೆ ಈ ಇನ್ಸ್ಟಾಲ್ಮೆಂಟ್ ಲೆಸ್ ಸಾಲಗಳಿಗೆ ರಿನ್ಯೂವಲ್ ಇದೆ. ಹಿಂದಿನ ಯಾವುದೇ ಸಾಲಗಳಿಗೆ, ಕಂತುಗಳು ಇರುವಂತಹ ಸಾಲಗಳಿಗೆ ರಿನ್ಯೂವಲ್ ಇಲ್ಲ. ನಮ್ಮಲ್ಲಿ ಅದನ್ನು ತಪ್ಪು ಕಲ್ಪನೆ ಮಾಡ್ಕೊಂಡು ಎಲ್ಲ ರಿನ್ಯೂವಲ್ ಮಾಡ್ಕೊಡ್ತೀವಿ ಸರ್, ರಿನ್ಯೂವಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಮೀರಳತೆ ಸಾಲ ಅಥವಾ ಕ್ಯಾಶ್ ಕ್ರೆಡಿಟ್ ಸಾಲ ಇವುಗಳನ್ನ ರಿನ್ಯೂವಲ್ ಮಾಡಬಹುದು. ಇವುಗಳಿಗೆ ಅವಧಿಗಳಿರ್ತದೆ, ಆದರೆ ಕಂತುಗಳು ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇಲ್ಲೊಂದು ಸ್ವಲ್ಪ ವ್ಯತ್ಯಾಸ ಇದೆ. ಯಾವುದೇ ಸಾಲವನ್ನ ನೀವು ಕಂತುಗಳನ್ನ ಫಿಕ್ಸ್ ಮಾಡಿದರೆ ಆ ಕಂತುಗಳು ಮುಗಿಯುವಾಗ ಅದು ಕಟ್ಬಾಕಿ ಆಗುತ್ತೆ, ಬಾಕಿ ಆಗುತ್ತೆ, ಸುಸ್ತಿ ಆಗತ್ತೆ. ನಂತರದಲ್ಲಿ ಅದನ್ನ ರಿನ್ಯೂವಲ್ ಮಾಡ್ಲಿಕ್ಕೆ ಬರೋದಿಲ್ಲ, ರೀಲೋನ್ ಮಾಡ್ಬೇಕಾಗತ್ತೆ, ಹೊಸ ಸಾಲ ಆಗತ್ತೆ. ಹಾಗಾಗಿ ರಿನ್ಯೂವಲ್ ಬೇರೆ, ರೀಲೋನ್ ಬೇರೆ. ಆದರೆ ಮೀರಳತೆ ಸಾಲ, ಓವರ್ ಡ್ರಾಫ್ಟ್, ಇದಕ್ಕೆ ಕಂತುಗಳು ಇರೋದಿಲ್ಲ. ಕಂತುಗಳು ಇಲ್ಲದ ಸಾಲಗಳಿಗೆ ರಿನ್ಯೂವಲ್ ಇರ್ತದೆ. ವ್ಯತ್ಯಾಸಗಳು ಅರ್ಥ ಮಾಡ್ಕೊಳ್ಳಿ. ಯಾವ್ದಾವ್ದು ಕಂತುಗಳಿಲ್ವೋ ಅವುಗಳಿಗೆ ರಿನ್ಯೂವಲ್ ಇರ್ತದೆ, ಯಾವ್ದಾವ್ದು ಕಂತುಗಳು ಇರ್ತೀಯೋ ಅವುಗಳಿಗೆ ರಿನ್ಯೂವಲ್ ಇರೋದಿಲ್ಲ. ಸಾರಿ, ಕಂತುಗಳು ಇರೋದಕ್ಕೆ ರಿನ್ಯೂವಲ್ ಇರ್ತದೆ, ಕಂತುಗಳು ಇಲ್ಲದಿದ್ದಕ್ಕೆ ರಿನ್ಯೂವಲ್ ಇರೋದಿಲ್ಲ. ಹಾಗಾಗಿ ಓವರ್ ಡ್ರಾಫ್ಟಿಗೆ ರಿನ್ಯೂವಲ್ ಇರ್ತದೆ. ಎಲ್ಲೋ ಒಂದ್ ಸ್ವಲ್ಪ ತಪ್ಪು ಗೊಂದಲ ಮಾಡಿದ್ನೇನೋ ನಾನೇ. ಮತ್ತೊಮ್ಮೆ ಹೇಳ್ತಾ ಇದೀನಿ, ಓವರ್ ಡ್ರಾಫ್ಟ್ ಮತ್ತು ಕ್ಯಾಶ್ ಕ್ರೆಡಿಟ್ಗಳಿಗೆ ರಿನ್ಯೂವಲ್ ಇಲ್ಲ. ಅಂದ್ರೆ ಕಂತುಗಳು ಇಲ್ಲದಕ್ಕೆ ನಾವು ಕಂತುಗಳನ್ನು ಹಾಕ್ಲಿಲ್ಲ. ಮೀರಳತೆ ಸಾಲ, ನಗದು ಸಾಲಕ್ಕೆ ಕಂತುಗಳು ಅವ್ನು ಎಷ್ಟು ಬೇಕಾದ್ರೂ ತುಂಬಬಹುದು, ಎಷ್ಟು ಬೇಕಾದ್ರೂ ತಗೊಳ್ಬಹುದು. ಅವನಿಗೆ ಒಂದು ಮಿತಿ ಇಟ್ಟಿರ್ತೀವಿ, ಆ ಮಿತಿ ಒಳಗಡೆ ಎಷ್ಟಾದ್ರೂ ತಗೊಳ್ಬಹುದು. ಅದಕ್ಕೆ ಅದು ರಿನ್ಯೂವಲ್ ಮಾಡ್ಕೊಡ್ತೀವಿ. ಗೋಲ್ಡ್ ಲೋನ್ ರಿನ್ಯೂವಲ್ ಮಾಡೋಂಗಿಲ್ಲ. ಇರುವಂತಹ ಸಾಲಗಳನ್ನ ರಿನ್ಯೂವಲ್ ಮಾಡುವಂತಿಲ್ಲ, ಕಂತು ರಹಿತ ಸಾಲಗಳನ್ನ ರಿನ್ಯೂವಲ್ ಮಾಡಬಹುದು. ಬಹುಶಃ ಗೊಂದಲವನ್ನ ಪರಿಹರಿಸಿ ಅನ್ಕೊಂಡೆ. ನಾನೇ ಎಲ್ಲ ಒಂದ್ ಸಣ್ಣ ಗೊಂದಲ ಹೇಳ್ಬಿಟ್ಟಿದೆ, ತಪ್ಪಾಯ್ತು. ಇನ್ನು ಈ ಇದಷ್ಟು ಮುಗಿಸ್ಕೊಂಡ ನಂತರ ಇನ್ನೊಂದು ಅತಿ ಮುಖ್ಯವಾದಂತಹ ವಿಚಾರ ಹೇಳ್ತೀನಿ ಸ್ನೇಹಿತರೆ. ನಿಮ್ಗೆ ಸಾಲಗಳಲ್ಲಿ ಇದರ ಪ್ರಾಮುಖ್ಯತೆ ಏನು ಅನ್ನೋದನ್ನ ನಾವು ತಿಳ್ಕೊಂಡೇ ಇರೋದಿಲ್ಲ. ನಾವು ಎಲ್ಲ ಸಾಲದ ನಿಯಮಾವಳಿಗಳ ಬಗ್ಗೆ ಕೇಳ್ಕೊಂಡಿರ್ತೀವಿ, ಆದ್ರೆ ಸಾಲದ ನೀತಿ ಬಗ್ಗೆ ತಿಳ್ಕೊಂಡಿರಲ್ಲ. ದೇರ್ ಆರ್ 2 ಥಿಂಗ್ಸ್: ಲೋನ್ ಪಾಲಿಸಿ, ಲೋನ್ ರೂಲ್ಸ್. ಲೋನ್ ರೂಲ್ಸ್ ಅಂದ್ರೆ ನಾವು ಅತಿ ಹೆಚ್ಚು ಕೇಳಿದೀವಿ ನಾವು. ಲೋನ್ ರೂಲ್ಸ್ ಅಂದ್ರೆ ಸಾಲದ ಉಪನಿಯಮಗಳು, ಯಾವ್ಯಾವ ಸಾಲ ಹೇಗೆ ಕೊಡ್ಬೇಕು, ಯಾರ್ಯಾರಿಗೆ ಕೊಡ್ಬೇಕು. ಲೋನ್ ಪಾಲಿಸಿ, ಫಸ್ಟ್ ಆಫ್ ಆಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಶುಡ್ ಹ್ಯಾವ್ ಲೋನ್ ಪಾಲಿಸಿ. ಪಾಲಿಸಿ, ನೀತಿ, ಡೆಪಾಸಿಟ್ ಪಾಲಿಸಿ, ಲೋನ್ ಪಾಲಿಸಿ, ಆಡಳಿತ ನೀತಿ ಅಂದ್ರೆ ಮ್ಯಾನೇಜ್ಮೆಂಟ್ ಪಾಲಿಸಿ. ಪಾಲಿಸಿಗಳು ಬೇಕಾಗತ್ತೆ. ಪಾಲಿಸಿಗಳ ಕೆಳಗಡೆಗೆ ನಿಯಮಗಳು, ಪಾಲಿಸಿಯ ಚೌಕಟ್ಟಿನ ಒಳಗಡೆ ನಿಯಮಗಳು ಸ್ಥಾಪಿತವಾಗುತ್ತೆ. ಹಾಗಾಗಿ ಲೋನ್ ಪಾಲಿಸಿ, ನಮ್ಮಲ್ಲಿ ಎಷ್ಟು ಜನ ಲೋನ್ ಪಾಲಿಸಿ ಮಾಡ್ಕೊಂಡಿದೀವಿ? ಸರ್ ಇದೇ ಫಸ್ಟ್ ಸರ್ ಕೇಳ್ತಾ ಇರೋದು, ಇದ್ರದ್ದು ಏನು ಅರ್ಥನೇ ಇಲ್ಲ ಹೇಳ್ಬೋದು ನೀವು. ಆದ್ರೆ ಇದನ್ನ ಯಾರ್ಯಾರು ದೊಡ್ಡ ದೊಡ್ಡ ಸಾಲಗಳನ್ನ, ವರ್ಕಿಂಗ್ ಕ್ಯಾಪಿಟಲ್ ಮೋರ್ ದನ್ 1 crore ಇರುವಂತಹದ್ದು ಯಾರ್ಯಾರಿದೆ ಅವರೆಲ್ಲ ಸಾಲದ ನಿಯಮಗಳನ್ನ ಮಾಡ್ಕೊಳ್ಳಿ, ಸಾಲದ ನೀತಿಯನ್ನ ಮಾಡ್ಕೊಳ್ಳಿ. ಪಾಲಿಸಿ ಸ್ಟೇಟ್ಮೆಂಟ್ ಅಂದ್ರೆ ಪಾಲಿಸಿ ಹೇಗಿರ್ಬೇಕು ನಮ್ದು, ಏನು ಪಾಲಿಸಿ, ಅದನ್ನ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿ. ಏನಂದ್ರೆ ಒಂದು ಸಹಕಾರ ಸಂಘ ತನ್ನ ಆರ್ಥಿಕ ಗುರಿ, ಏಮ್ಸ್, ನನ್ಗೆ 10 ವರ್ಷದಲ್ಲಿ ಇಷ್ಟಾಗ್ಬೇಕು, 20 ವರ್ಷದಲ್ಲಿ ಇಷ್ಟಾಗ್ಬೇಕು, ಈ ರೀತಿ ಮಾಡ್ಕೊಂಡು ಒಂದು ದೀರ್ಘಾವಧಿಗೋಸ್ಕರ ಒಂದು ಗೈಡಿಂಗ್ ಪ್ರಿನ್ಸಿಪಲ್ ಮಾಡ್ಕೊಳ್ಳುತ್ತೆ, ಗೈಡಿಂಗ್ ಫಾರ್ಮುಲಾ ಮಾಡ್ಕೊಳ್ಳುತ್ತೆ. ಅದನ್ನ ನಾವು ಲೋನ್ ಪಾಲಿಸಿ ಅಂತೀವಿ. ಸಾಲವನ್ನ ಕೊಡುವಂತಹ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದು ಅದು ನಮ್ಮ ಟರ್ಮಿಗೆ, ನಾನು 5 ವರ್ಷ ಇರ್ತೀನಿ, ನನ್ನ ಟರ್ಮಿಗೆ ಸಂಬಂಧ ಈ ಸೊಸೈಟಿಯ ಟರ್ಮಿಗೆ 10 ವರ್ಷ, 20 ವರ್ಷ, 50 ವರ್ಷ, 100 ವರ್ಷ ನಾವು ಯಾವ ರೀತಿ ಪಾಲಿಸಿ ಮಾಡ್ಕೊಳ್ಬೇಕು. ಪಾಲಿಸಿ ಅದು ನೀತಿಗಳನ್ನ ಒಂದಿಷ್ಟು ಎಕ್ಸಾಂಪಲ್ ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಇದು ಒಂದು ಸಹಕಾರ ಸಂಘದ ಸಾಲ ನಿರ್ವಹಣೆಯ ಬಗೆಗಿನ ಸಂಪೂರ್ಣ ದೃಷ್ಟಿಕೋನ. ನಾವು ಯಾವ ರೀತಿ ನೋಡ್ತೇವೆ, ಸಾಲವನ್ನ ಯಾವ ರೀತಿ ಯೋಚನೆ ಮಾಡ್ತೇವೆ. ಸಾಲ ಕೇವಲ ವ್ಯಾವಹಾರಿಕ ಪ್ರಕ್ರಿಯೆ ಅಲ್ಲ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕು ಲೋನ್ ಪಾಲಿಸಿಯನ್ನ.
ಒಂದು ಸಾಲ ಕೊಡುವಂಥದ್ದು ನಮ್ಗೆ ವ್ಯಾವಹಾರಿಕವಾಗಿ ಲಾಭ ತರುವಂತದ್ದು ಒಂದು ಪ್ರಕ್ರಿಯೆ ಆದರೂ ಕೂಡ ಆ ಸಾಲದಿಂದ ಅವನ ಆರ್ಥಿಕ ಬೆಳವಣಿಗೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಈ ಲೋನ್ ಪಾಲಿಸಿ ಅದಿರ್ತದೆ, ಅದು ಬೇಕು. ಇದು ಒಂಥರ ಏನ್ ಹೇಳ್ತೀವಿ, ಸ್ಟ್ರಾಟಜಿಕ್ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ಆಡಳಿತ ಮಂಡಳಿ ಇದನ್ನ ಮೊದಲನೇ ಪ್ರತಿಯೊಂದು ಸೊಸೈಟಿಯಲ್ಲೂ ಮೊದಲನೇ ಮೀಟಿಂಗ್ ನಲ್ಲಿ ಆಡಳಿತ ಮಂಡಳಿ ರೂಪಿಸ್ಕೊಳ್ಬೇಕು. ತನ್ನ ವಿತ್ತ ನೀತಿ ಏನು, ತನ್ನ ಲೋನ್ ಪಾಲಿಸಿ ಏನು, ತನ್ನ ಸಾಲ ನೀತಿ ಏನು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಪಾಲಿಸಿ ಬೇಕೇ ಬೇಕಾಗುತ್ತೆ. ಪಾಲಿಸಿ ಸ್ಟೇಟ್ಮೆಂಟ್ ಅಂತೀವಿ ನಾವು. ನಮ್ಮ ಗುರಿ ಏನು, ನಮ್ಮ ಉದ್ದೇಶ ಏನು, ಅದನ್ನು ಯಾವ ರೀತಿಯ ಚಟುವಟಿಕೆ ಮೂಲಕ ಮಾಡ್ತೀವಿ, ಆ ರೀತಿ ಹೇಳ್ಕೊಳ್ಳುವಂತ ಒಂದು ಅಂದ್ರೆ ಇಟ್ಸ್ ಎ ಹೈ ಲೆವೆಲ್ ಸ್ಟ್ರಾಟಜಿಕ್ ಡೈಮೆಂಡ್. ನಮ್ಮ ಸ್ಟ್ರಾಟಜಿ ಏನು, ನಮ್ಮ ಸಂಸ್ಥೆಯ ಸ್ಟ್ರಾಟಜಿ ಏನು, ನಾವು ಇತರರಿಗಿಂತ ಹೇಗೆ ಭಿನ್ನ, ಅದನ್ನ ತೋರಿಸ್ಕೊಡುವಂಥದ್ದು. ಅಂದ್ರೆ ಇದು ಒಂದು ಸಾಲ ನೀತಿಯ ಒಂದಿಷ್ಟು, ನಾನು ಸಾಲ ನೀತಿಗಳ ಬಗ್ಗೆ ಹೇಳಿದಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಇದು ಇದು ಅಂತ. ಸಾಲದ ನಿಯಮಗಳನ್ನ ನಾನು ಪ್ರಸ್ತಾಪ ಮಾಡ್ತಾ ಇಲ್ಲ, ಸಾಲದ ನೀತಿಯನ್ನ, ಪಾಲಿಸಿ ಸ್ಟೇಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಏನಾಗದೆ ಸಾಲ ನೀತಿ, ಇದರಲ್ಲಿರುವಂತಹ ಪ್ರಮುಖವಾದ ಕಾಂಪೋನೆಂಟ್ ನಿಮ್ಗೆ ಅರ್ಥ ಆದ್ರೆ, ಗೊತ್ತಾದ್ರೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಸಿಗತ್ತೆ. ಏನು ಸಾಲ ನೀತಿ ಅನ್ನೋದು, ಅಂದ್ರೆ ಸಾಲ ನೀತಿಯ ಲಕ್ಷಣಗಳು ಏನು ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿ ಸಾಲ ನೀತಿಯಲ್ಲಿ ಮೊದಲು ಇರಬೇಕಾಗಿರೋದು ಉದ್ದೇಶ ಮತ್ತು ವ್ಯಾಪ್ತಿ, ಅಬ್ಜೆಕ್ಟಿವ್ ಅಂಡ್ ಸ್ಕೋಪ್. ಸಾಲ ಸಂಘ ಯಾವ ಮುಖ್ಯ ಉದ್ದೇಶಗಳಿಗಾಗಿ ಸಾಲ ನೀಡಲಿಕ್ಕೆ ಯೋಚನೆ ಮಾಡ್ತಾ ಇದೆ. ಪ್ಯಾಕ್ಸಿನ ಸಾಲ ನೀತಿ ಬೇರೆ, ಕ್ರೆಡಿಟ್ ಕೋಆಪರೇಟಿವ್ ನ ಸಾಲ ನೀತಿ ಬೇರೆ. ವಿವಿಧೋದ್ದೇಶ ಸಹಕಾರ ಸಂಘದ ಸಾಲ ನೀತಿ ಬೇರೆ. ವಿವಿಧೋದ್ದೇಶ ಸಹಕಾರಿ ಸಂಘಗಳು ಸಾಲವನ್ನ ಒನ್ ಆಫ್ ದಿ ಆಕ್ಟಿವಿಟೀಸ್ ಆಗಿ ಮಾಡ್ಕೊಂಡಿರ್ತಾರೆ, ಬೇರೆ ಚಟುವಟಿಕೆಗಳು ಇರ್ತವೆ. ಪತ್ತಿನ ಸಹಕಾರ ಸಂಘಗಳು, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್, ಅದರಲ್ಲೂ ಪಟ್ಟಣದಲ್ಲಿರುವಂತಹದ್ದು ಕೇವಲ ಸಾಲವನ್ನ ಕೊಡುವಂಥದ್ದು ಮತ್ತು ಠೇವಣಿ ತಗೊಳ್ಳುವಂಥದ್ದು, ಇದೆರಡಕ್ಕೆ ಮೀಸಲಿಟ್ಕೊಂಡಿರ್ತವೆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್. ಆದ್ರೆ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಸೊಸೈಟೀಸ್, ಫಾರ್ ಎಕ್ಸಾಂಪಲ್ ಪ್ಯಾಕ್ಸ್ಗಳ ಉದ್ದೇಶನೇ ಬೇರೆ. ಹೌದು, ಸಾಲನೇ ಕೊಡೋದು, ಆದ್ರೆ ಉದ್ದೇಶ ಬೇರೆ. ಮರುಪಾವತಿ ಬೇಕು, ಹೌದು, ಆದರೆ ಸಾಲ ಕೊಡುವ ಉದ್ದೇಶ ಬೇರೆ. ಅಂದ್ರೆ ನಾವು ಯಾವುದೋ ಒಂದು ಈಗ ಉದ್ದೇಶಗಳನ್ನ, ಸಂಘದ ಮುಖ್ಯ ಉದ್ದೇಶಗಳು ಅದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಕೃಷಿಗೆ ಉತ್ತೇಜನ ಕೊಡಬೇಕು ಅನ್ನೋದು ಪ್ಯಾಕ್ಸಿನ ಅಂಶಗಳಾಗಿದ್ರೆ, ಸಣ್ಣ ಕೈಗಾರಿಕೆಗಳಿಗೆ ಕೊಡಬೇಕು ಅನ್ನೋದು ಒಂದು ಮೊಫ್ಯೂಸಲ್ ಅಲ್ಲಿರುವಂತಹ ಕೈಗಾರಿಕಾ ಸಹಕಾರ ಸಂಘ ಆಗಿರ್ಬೋದು. ಗ್ರಾಮೀಣ ಅಭಿವೃದ್ಧಿ ಆಗ್ಬೇಕು ಅನ್ನೋದನ್ನ ರೂರಲ್ ಡೆವಲಪ್ಮೆಂಟ್ ಸಹಕಾರ ಸಂಘಗಳು ಮಾಡ್ಬೋದು. ನಮ್ಮ ಗುರಿ ಏನು, ಒತ್ತು ಏನು, ನಮ್ಮ ಯಾವುದಕ್ಕೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ ಅದನ್ನ ನಾವು ಹೇಳುವಂಥದ್ದು ಅಬ್ಜೆಕ್ಟಿವ್ ಅಂಡ್ ಸ್ಕೋಪ್. ಮತ್ತೆ ಟಾರ್ಗೆಟ್ ಗ್ರೂಪ್ ಏನೋ ಅನ್ನೋದನ್ನ ಹೇಳ್ಕೊಳ್ಬೇಕು. ನಾವು ಯಾವ ನಿರ್ದಿಷ್ಟವಾದ ಈ ವರ್ಗಕ್ಕೆ ನಾವು ನೇಕಾರರಿಗೆ ಸಾಲವನ್ನು ಕೊಡ್ತೇವೆ, ನಾವು ಚಮಗಾರರಿಗೆ ಸಾಲವನ್ನು ಕೊಡ್ತೇವೆ, ನಾವು ಸ್ಯಾಲರಿನವರಿಗೆ ಸಾಲ ಕೊಡ್ತೇವೆ, ಅಥವಾ ನಾವು ಮಹಿಳೆಯರಿಗೆ ಸಾಲವನ್ನು ಕೊಡ್ತೇವೆ, ಅಥವಾ ನಾವು ರೈತರಿಗೆ ಸಾಲವನ್ನು ಕೊಡ್ತೇವೆ. ಅದು ನಿರ್ದಿಷ್ಟ ಗುಂಪುಗಳಿರ್ತವೆ, ಟಾರ್ಗೆಟ್ ಗ್ರೂಪ್ಸ್. ನಾವು ಯಾರನ್ನ ಟಾರ್ಗೆಟ್ ಮಾಡಿಟ್ಕೊಂಡು ನಾವು ಸಾಲವನ್ನು ಕೊಡ್ತಾ ಇದ್ದೇವೆ ಅದು ಬೇಕಾಗತ್ತೆ. ಟಾರ್ಗೆಟ್ ಗ್ರೂಪ್ ಬೇಕಾಗತ್ತೆ. ಸಾಲದ ನೀತಿಯನ್ನು ರೂಪಿಸುವಾಗ ಯಾವ ರೀತಿ ಸದಸ್ಯರಿಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದು. ಉದಾಹರಣೆಗೆ ಸಣ್ಣ ರೈತರು ಇರ್ಬೋದು, ಮಹಿಳಾ ಸದಸ್ಯರು ಇರ್ಬೋದು, ಅಥವಾ ವೇತನದಾರರಿಗೆ ಮಾತ್ರ ನಾವು ಸಾಲ ಕೊಡ್ತೀವಿ. ಎಂಪ್ಲಾಯೀಸ್ ಕೋಆಪರೇಟಿವ್ ಸೊಸೈಟೀಸ್ ಇರುತ್ತೆ. ಆ ಎಂಪ್ಲಾಯೀಸ್ ಕೋಆಪರೇಟಿವ್ ಸೊಸೈಟಿಗಳು ಕೇವಲ ವೇತನದಾರರಿಗೆ ಮಾತ್ರ ಕೊಡ್ತಾರೆ, ವೇತನದಾರರು ಅಲ್ಲದವರು ಕೊಡೋದಿಲ್ಲ. ಅವರ ಸಾಲ ನೀತಿಯ ಪ್ರಮುಖ ಅಂಶ ಅದು. ಮಹಿಳಾ ಸೊಸೈಟಿಗಳು ಇರ್ತವೆ, ಮಹಿಳೆಯರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಅವರ ಸಾಲ ನೀತಿಯ ಮೇಜರ್ ಕಾಂಪೋನೆಂಟ್ ಅದು ಸಾಲದ ನೀತಿಗಳಲ್ಲಿ ಇರಬೇಕಾಗತ್ತೆ. ಇನ್ನು ರಿಸ್ಕ್ ಮ್ಯಾನೇಜ್ಮೆಂಟ್, ಸಾಲ ನೀತಿಯಲ್ಲಿ ಸಾಲದ ನಿಯಮಗಳಲ್ಲಿ ಇದಕ್ಕೆ ಪೂರಕವಾದ ಅಂಶಗಳನ್ನ ನಾವು ಅಳವಡಿಸ್ಕೊಳ್ತೀವಿ. ಈ ಸಾಲ ನೀತಿಯ ಕೆಳಗಡೆಗೆ ಸಾಲ ನೀತಿ ಒಂದು ಅಂಬ್ರೆಲಾ,
ಇದರ ಕೆಳಗಡೆಗೆ ಇದರ ಸಾಲ ನೀತಿಗೆ ವಿರುದ್ಧವಾಗದಂತೆ ಇದಕ್ಕೆ ಪೂರಕವಾಗುವಂತೆ ನಾವು ನಿಯಮಗಳನ್ನು ರೂಪಿಸ್ಕೊಳ್ತೀವಿ. ನಿಯಮಗಳ ಬಗ್ಗೆ ಕೂಡ ನಾವು ಸಾಕಷ್ಟು ತಿಳ್ಕೊಳ್ಳೋಣ ಇವತ್ತು. ಅಪಾಯ ನಿರ್ವಹಣೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ ಬೌಂಡ್ರಿ ಹಾಕ್ತೀವಿ ನಾವು, ಚೌಕಟ್ಟು ಹಾಕೊಡ್ತೀವಿ ನಾವು. ಯಾವ್ದಕ್ಕಿಂತ ಹೆಚ್ಚು ಹೋಗಿದ್ರೆ ಯಾವ್ದಕ್ಕಿಂತ ಕಡಿಮೆ ಆದ್ರೆ ನಮ್ಗೆ ಅಪಾಯ. ಈ ಕಡೆ ಹೋದರೂ ಇಷ್ಟ ಅಪಾಯ, ಈ ಕಡೆ ಹೋದರೂ ಇಷ್ಟ ಅಪಾಯ. ಗರಿಷ್ಠ ಕನಿಷ್ಠಗಳನ್ನೆಲ್ಲ ಹಾಕೊಳ್ತೀವಿ. ಅದಕ್ಕಿಂತ ಕಡಿಮೆ ಆದ್ರೆ ನಾವು ಮ್ಯಾನೇಜ್ ಮಾಡೋದು ಕಷ್ಟ, ಅದಕ್ಕಿಂತ ಜಾಸ್ತಿ ಹೋದ್ರೆ ವಸೂಲಾತಿ ಮಾಡೋದು ಕಷ್ಟ. ಏನೋ ಒಂದು ಅಂದ್ರೆ ಗರಿಷ್ಠ ಕನಿಷ್ಠ ಪ್ರಮಾಣದ ಮಿತಿಗಳು ಹಾಕೊಳ್ತೀವಿ. ಆದ್ರೆ ಅವನಿಗೆ ಕೊಡುವಂತಹ ಸಾಲದ ಎಲಿಜಿಬಿಲಿಟಿ ಇರ್ಬೋದು, ಜೊತೆಗೆ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಮೇಲಿನ ಲಿಮಿಟ್ಗಳು ಇರ್ಬೋದು. ಫಾರ್ ಎಕ್ಸಾಂಪಲ್, ನಾವು ಸ್ವೀಕರಿಸಿದಂತಹ ಠೇವಣಿಯ 75ಕ್ಕಿಂತ ಹೆಚ್ಚು ನಾವು ಸಾಲ, ಇದು ಉದಾಹರಣೆ. ಹಾಗೆ ಇರ್ಬೇಕಾ ಸರ್? ಕಾನೂನಲ್ಲಿ ಹಂಗೆ ಇದೆಯಾ ಸರ್? 75 ಅಲ್ಲ ಸರ್ 80% ಅಂತ ಹೇಳ್ತಾರಲ್ಲ ಸರ್? ಖಂಡಿತ ಹೇಳ್ತಾರೆ, ಖಂಡಿತ 80% ಅಂತ. ನಿಮ್ಮ ಸಾಲದ ನೀತಿಯಲ್ಲಿ ನೀವು 80% ಅಂತ ತಗೊಂಡ್ರೆ 80%. ನಿಮ್ಮ ಸಾಲದ ಮಿತಿಯಲ್ಲಿ ನೀವು ಬಂಗಾರದ ಸಾಲಗಳನ್ನು ಕೊಡುವಾಗ 60% ಜಾಸ್ತಿ ಕೊಡೋದಿಲ್ಲ. ನಿಮ್ಮ ಸಾಲದ ಇದು ಏನ್ ಹೇಳುತ್ತೆ? ಅದು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತೀವಿ. ಯಾವುದಕ್ಕಿಂತ ಜಾಸ್ತಿ ಕೊಟ್ರೆ ರಿಸ್ಕ್ ಜಾಸ್ತಿ. ನೋಡಪ್ಪ ನಾವು ಜಾಸ್ತಿ ಕೊಟ್ಕೊಂಡು ಕಡೆಗೆ ರಿಸ್ಕ್ ಆಗತ್ತೆ ನಮ್ಗೆ, ಹೇಳ್ತೀವಲ್ವಾ? ಹಾಗೆ NPA ಪ್ರಮಾಣವನ್ನು, ಇದು ಅತಿ ಮುಖ್ಯವಾಗಿರುವಂಥದ್ದು. ಸಾಲ ಕೊಡುವಂಥದ್ದು ದೊಡ್ಡದಲ್ಲ, ಸಾಲ ನಿರ್ವಹಣೆ ಮಾಡಿ ಆ ನಿರ್ವಹಣೆಯ ಭಾಗವಾಗಿರುವಂತಹ ಒಂದು NPA ಪ್ರಮಾಣವನ್ನ ನಾವು ಸರಿಯಾಗಿ ಅನಲೈಸ್ ಮಾಡಿಲ್ಲ, ಗರಿಷ್ಠ ಪ್ರಮಾಣವನ್ನ ಇದು ಮಾಡ್ಕೊಂಡಿಲ್ಲ ಅಂದ್ರೆ ಅದು ಸಾಲದ ನಿಯಮಗಳಲ್ಲೂ ನಮ್ಗೆ ತೊಂದರೆ ಕೊಡ್ಬೋದು. ಸಾಲ ವಸೂಲಾತಿ ತುಂಬಾ ಕಷ್ಟ ಕೊಡುತ್ತೆ. NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಇದನ್ನ ನಮ್ಮಲ್ಲಿ ಯಾವತ್ತು ನಮ್ಮ ಸಾಲದ ಪ್ರಮುಖ ನೀತಿ ಹೇಳುತ್ತೆ, ನಮ್ಮಲ್ಲಿ ಯಾವತ್ತು 5% ಜಾಸ್ತಿ NPA ಇರಕೂಡುದು ಒಂದು ಮಿತಿ ನಾವೇ ಹಾಕೊಳ್ತೀವಿ. ನಮ್ಗೆ ಓಡ್ಲಿಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದು ನಾವೇ ಅಂದ್ಕೊಳ್ತೀವಿ. ನಾವು ಯಾವತ್ತು 5% ಜಾಸ್ತಿ NPA ಇರೋದನ್ನು ನೋಡ್ಕೊಳ್ತೀವಿ, ಇಳ್ದಿದ್ದನ್ನು ನೋಡ್ಕೊಳ್ತೀವಿ. ನಾವೇ ಒಂದು ಮಿತಿ ಹಾಕೊಳ್ತೀವಿ. ನಮ್ಗೆ ಲೋನ್ ಪಾಲಿಸಿಯಲ್ಲಿ ಬರುತ್ತೆ, ಲೋನ್ ಪಾಲಿಸಿಯಲ್ಲಿ ಅದನ್ನು ಹಾಕೊಳ್ತೀವಿ ನಾವು. ಅಂದ್ರೆ ನಮ್ಮದು ಯಾವುದೇ ಹಂತದಲ್ಲಿ 6% ಆಯ್ತು ಅಂದ್ಕೊಳ್ಳಿ, ನೋಡಪ್ಪ ನಮ್ದು ಯಾಕೋ ಜಾಸ್ತಿ ಆದಂಗೆ ಆಗ್ತದೆ, ಮೀರ್ತಾ ಇದೆ, ಅದನ್ನ ಆದಷ್ಟು ನಾವು ಸಾಲ ವಸೂಲಾತಿ ಕ್ರಮಗಳನ್ನ ಇನ್ನಷ್ಟು ಬಿಗಿಗೊಳಿಸ್ಬೇಕು, ಅಥವಾ ಇನ್ನೊಂದ್ ಸ್ವಲ್ಪ ಸರಿಯಾದ ಸಾಲಗಳನ್ನ ನೋಡ್ಬೇಕು, ಕ್ವಾಲಿಟಿ ಲೆಂಡಿಂಗ್ ಮಾಡ್ಬೇಕು. ನಾವು ಸ್ವಲ್ಪ ಚುರುಕಾಗ್ತೀವಿ. ಯಾವತ್ತೂ ಹಾಗೇನೆ ನಾವು ಪ್ಲೈನ್ ರೋಡ್ ಅಲ್ಲಿ ಹೋಗುವಾಗ ಸ್ವಲ್ಪ ಆರಾಮಾಗಿ ಡ್ರೈವ್ ಮಾಡ್ತಾ ಇರ್ತೀವಿ. ಅದೇನೋ ಘಾಟ್ ಸೆಕ್ಷನ್ ಬಂತು, ಅಥವಾ ಮಳೆ ಬರ್ತಾ ಇದೆ, ಅಥವಾ ರಾತ್ರಿ ಹೊತ್ತು ಅಂದ್ರೆ ಸ್ವಲ್ಪ ಅಲರ್ಟ್ ಆಗ್ತೀವಿ. ಹಾಗೆ ಇದೆಲ್ಲ ಅಲರ್ಟ್ ಝೋನ್ಗಳು. ಹಾಗೆ ಇದು ಗರಿಷ್ಠ ಮಿತಿಗಳನ್ನ ಹೇಳುತ್ತೆ, ಸಾಲದ ನೀತಿ ಹೇಳುತ್ತೆ. ಹಾಗೆ ಬಡ್ಡಿ ದರಕ್ಕೆ ಒಂದು ಚೌಕಟ್ಟು ಹಾಕೊಡ್ತೀವಿ ನಾವು, ಇಂಟರೆಸ್ಟ್ ಫ್ರೇಮ್ವರ್ಕ್. ನಾವು ಅತ್ಯಂತ ಕಡಿಮೆ, ನಾವು ಬಡ್ಡಿ ದರ ಹಾಕ್ಲಿಕ್ಕೆ ಬೇರೆ ಮಾನದಂಡಗಳಿದಾವೆ. ಅದನ್ನ ಸಾಲದ ನಿಯಮಗಳು ಹೇಳುವಾಗ ಬಡ್ಡಿ ದರವನ್ನು ನಿಗದಿ ಮಾಡೋದು ಹೇಗೆ, ಅವುಗಳಿಗೆ ಯಾವ ಸಾಲಗಳಿಗೆ ಹೇಗೆ ಇರಬೇಕು, IRR ಹೇಗಿರ್ಬೇಕು, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾನು ಸಾಧ್ಯಂತವಾಗಿ ಉದಾಹರಣೆ ಸಹಿತ ಹೇಳ್ತೀನಿ ಸ್ನೇಹಿತರೆ. ಈಗ ನಮಗೆ ಒಂದು ಬಡ್ಡಿ ದರದ ಚೌಕಟ್ಟು ಹಾಕೊಡ್ತೀವಿ. ನಮ್ಮಲ್ಲಿ ಎಷ್ಟು ಬಡ್ಡಿ ದರ? 36% ನಾವು ಕೊಡ್ತೀವ? ಇಲ್ಲ, ಕನಿಷ್ಠ ಬಡ್ಡಿ ದರ ಇಷ್ಟಿರ್ತದೆ ಮತ್ತು ಗರಿಷ್ಠ ಬಡ್ಡಿ ದರ ಇರ್ತದೆ. ಆಕರಣೆ ವಿಧಾನ ಸಾಲ ನೀತಿಯಲ್ಲಿ ಬರ್ತದೆ. ನಾವು ಚಕ್ರ ಬಡ್ಡಿ ಹಾಕೋದಿಲ್ಲ, ಯಾಕೆಂದ್ರೆ ನಮ್ದು ಸಹಕಾರ ಸಂಘ. ಚಕ್ರ ಬಡ್ಡಿ ಅಂದ್ರೆ ಸಾಲದ ಮೇಲಿನ ಬಡ್ಡಿಯ ಮೇಲಿನ ಬಡ್ಡಿ. ಚಕ್ರ ಬಡ್ಡಿ ಹಾಕೋದಿಲ್ಲ, ನಾವು ಸರಳ ಬಡ್ಡಿ ಅಂತ ತಗೊಳ್ತೀವಿ. ಈ ರೀತಿಯ ಇದನ್ನ ಆಚರಣೆ ವಿಧಾನ ಏನು ಅನ್ನೋದನ್ನ, ಸಾಲದ ಬಡ್ಡಿಯನ್ನ ಯಾವ ರೀತಿ ಆಚರಣೆ ಮಾಡ್ತೀವಿ, ಅದನ್ನ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ಬಡ್ಡಿ ದರವನ್ನ ನಿರ್ಧಾರ ಮಾಡ್ಲಿಕ್ಕೆ ಆಡಳಿತ ಮಂಡಳಿ ಬಳಸುವ ಫಾರ್ಮುಲಾ ಏನು, ಬಡ್ಡಿ ದರ ಯಾವ ಬೇಸಿಸ್ ಮೇಲೆ ನಿಗದಿ ಮಾಡ್ತೀರಿ, ನಮ್ಮಲ್ಲಿ ಫ್ರೀ ಫಂಡ್ಸ್ ಎಷ್ಟಿದೆ, ನಮ್ಮಲ್ಲಿ ಕಾಸ್ಟ್ಲಿಯೆಸ್ಟ್ ಫಂಡ್ ಎಷ್ಟಿದೆ, ಅದ್ರ ಒಳಗಡೆಗೆ ನಮ್ಮಲ್ಲಿ ಏನೇನ್ ಮಿತಿಗಳಿದಾವೆ, ಯಾವ್ದಾವ್ದು ಆಧಾರ ಸಾಲಗಳಿಗೆ ಎಷ್ಟು ಇಡ್ಬೋದು, ಆಧಾರ ರಹಿತ ಸಾಲಗಳಿಗೆ ಎಷ್ಟು ಇಡ್ಬೋದು, ಈ ರೀತಿ ಮಧ್ಯಮ ಅವಧಿ ಎಲ್ಲದಕ್ಕೂ ಯಾವ್ಯಾವ್ದಕ್ಕೆ ಅದಕ್ಕೆ ಆದಂತಹ ಇಂಟ್ರೆಸ್ಟ್ ರೇಟ್ ಬೇರೆ ಬೇರೆ ಹೇಳ್ಬೋದು. ನಾವು ಅದಕ್ಕೊಂದು ಫಾರ್ಮುಲಾ ಇಟ್ಕೊಳ್ತೀವಿ. ಯಾವ ಬೇಸಿಸ್ ಮೇಲೆ ನೀವು ಅದನ್ನ ನಿಗದಿ ಮಾಡಿದ್ರಿ, ಏನಾದ್ರೂ ಒಂದು ಬೇಸಿಸ್ ಬೇಕಲ್ವಾ? ಆ ಬೇಸಿಸ್ ಏನು? ಮಾರುಕಟ್ಟೆಯ ಸ್ಥಿತಿಗತಿ,
ನಮ್ಮಲ್ಲಿ ಇರುವಂತಹ ಫಂಡ್ಸ್ ಅವೈಲಬಿಲಿಟಿ, ಅದ್ರ ಬಗ್ಗೆ ನಾನು ರೇಟ್ ಬಗ್ಗೆ ಹೇಳುವಾಗ ನಾನು ಅದನ್ನ ಯಾವ ಮಾನದಂಡಗಳ ಕೆಳಗಡೆ ನೀವು ರೇಟ್ ಅನ್ನ ಫಿಕ್ಸ್ ಮಾಡಬೇಕು ಮತ್ತು ಸೇಫ್ಟಿ ಝೋನ್ ಏನು, ಡೇಂಜರ್ ಝೋನ್ ಏನು, ಅದ್ರ ಬಗ್ಗೆ ನಾನು ಬಡ್ಡಿ ದರಗಳನ್ನ ನಿಗದಿ ಮಾಡುವಂತ ಅಂಶಗಳ ಬಗ್ಗೆ ಹೇಳುವಾಗ ನಾನು ಹೇಳ್ತೀನಿ ಸ್ನೇಹಿತರೆ. ಹಾಗೆ ಅಂದ್ರೆ ಬಡ್ಡಿ ದರ ನಿಗದಿ ಮಾಡುವಾಗಲೂ ನೀವು ಒಂದು ಏನು ಫ್ಲೋಟಿಂಗ್ ಇಂಟರೆಸ್ಟ್ ಅಂಡ್ ಫಿಕ್ಸ್ಡ್ ಇಂಟರೆಸ್ಟ್ ಅಂತ ಆಗ್ತಾರೆ. ಹೌಸಿಂಗ್ ಲೋನ್ ಅಲ್ಲಿ 2 ಆಪ್ಷನ್ ಇದೆ ನಿಮಗೆ. ಫ್ಲೋಟಿಂಗ್ ಬೇಕಾ ಸರ್, ಫಿಕ್ಸ್ಡ್ ಬೇಕಾ ಅಂತ ಕೇಳ್ತಾರೆ. ಅದು ಯಾವ್ದೊಂದು ಸಾಲ ನೀತಿಗೆ ನಾವು ಕೂಡ ಅದನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಅದಕ್ಕಿಂತ ಮುಖ್ಯವಾಗಿ ALM, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಮ್ಯಾನೇಜ್ಮೆಂಟ್. ಯಾವುದೇ ಸಾಲ ನೀತಿ ಸರಿಯಾಗಿ ನಿರ್ವಹಣೆ ಆಗ್ತಾ ಇದೆ ಅಂದ್ರೆ ನಮ್ಮ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಮ್ಯಾನೇಜ್ ಆಗತ್ತೆ. ನಮ್ಮ ಸಾಲ ನೀತಿ, ನಮ್ಮ ಅಸೆಟ್ಸ್ ಅಂದ್ರೆ ಯಾವುದು, ಸಾಲ ಕೊಟ್ಟಿರೋದು. ಲಯಬಿಲಿಟೀಸ್ ಅಂದ್ರೆ ಯಾವುದು, ನಾವು ಠೇವಣಿ ತಗೊಂಡಿರೋದು ಮತ್ತು ಸಾಲ ನೀಡಿರೋದಕ್ಕೆ ಒಂದು ಸರಿಯಾದ ನಿರ್ವಹಣೆ, ಸರಿಯಾಗಿ ಪ್ಲಾಟ್ಫಾರ್ಮ್ ಕೊಡಬೇಕು, ಬೇಸಿಕ್ ಕೊಡಬೇಕು. ಅಂದ್ರೆ ನಮ್ಮ ಸಾಲದ ನೀತಿ ತುಂಬಾ ಸ್ಟ್ರಾಂಗ್ ಇರಬೇಕು, ಪಾರದರ್ಶಕವಾಗಿರ್ಬೇಕು ಮತ್ತು ಚೆನ್ನಾಗಿರ್ಬೇಕು. ಇಂತಹ ಸಾಲದ ನೀತಿಗಳನ್ನ ರೂಪಿಸ್ಕೊಟ್ರೆ ಲೋನ್ ಪಾಲಿಸಿ ಇದಿಷ್ಟು ಇರಬೇಕು. ಬೇರೆ ಬೇರೆ ಇದಿಷ್ಟನ್ನೇ ನಮ್ಮ ಸಾಲದ ನೀತಿಯ ಒಂದು ಮಾದರಿಯನ್ನ ನಿಮ್ಗೆ ಹೇಳಲಿಕ್ಕೆ ಹೋದ್ರೆ ಸುಮಾರು 8-9 ಪೇಜ್ಗಳು ಬರ್ತದೆ. ತುಂಬಾ ಚೆನ್ನಾಗಿರ್ತದೆ, ತುಂಬಾ ಓದ್ಲಿಕ್ಕೂ ಖುಷಿ ಆಗುತ್ತದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಸಣ್ಣದು ಒಂದೇ ಒಂದು ಅಂಶವನ್ನು ಮಾತ್ರ ಹೇಳ್ತಾ ಇದ್ದೀನಿ, ಎಲ್ಲದೂ ಬೇಡ, ಎಲ್ಲದನ್ನು ಹೇಳಿ ಸಾಕಷ್ಟು ಅವಧಿ ಬೇಕಾಗುತ್ತೆ. ಅದಕ್ಕೆ ಒಂದು ಪ್ಯಾಕ್ಸ್ ನಲ್ಲಿರುವಂತಹ ಒಂದು ಅಂಶ, ಒಂದು ಪ್ಯಾಕ್ಸ್ಗೆ ನಾನೊಂದು ಸಾಲ ನೀತಿಯನ್ನು ಮಾಡಿಕೊಟ್ಟಿದ್ದೇನೆ. ಅದರಲ್ಲಿರುವಂತಹ ಏನ್ ಲೋನ್ ಪೋರ್ಟ್ಫೋಲಿಯೋ ಅಂತೀವಿ, ಸಾಲದ ವಿಭಾಗದ ಇದಕ್ಕೆ ಒಂದು ಅಂಶ ಇತ್ತು. ಲೋನ್ ಪೋರ್ಟ್ಫೋಲಿಯೋ, ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಇದ್ದಂಗೆ ಲೋನ್ ಪೋರ್ಟ್ಫೋಲಿಯೋ ಅಂತ ಹೇಳ್ತೀವಿ. ಸಂಘದ ಒಟ್ಟು ಸಾಲದ ವಿಭಾಗ ಲೋನ್ ಪೋರ್ಟ್ಫೋಲಿಯೋದಲ್ಲಿ ಕನಿಷ್ಠ 60% ಸಾಲಗಳನ್ನ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಮಾತ್ರ ಕೊಡಬೇಕು. ವೈಯಕ್ತಿಕ ಮತ್ತು ಕನ್ಸಂಪ್ಷನ್ ಲೋನ್ಗಳಿಗೆ ಕೊಡುವಂತದ್ದು 40%. ಇದು ನಮ್ಮ ಸಾಲದ ನೀತಿಯ ಒಂದು ಅಂಶ. ಅಂದ್ರೆ ಬೇರೆ ಬೇರೆ ಬೌಂಡ್ರಿಗಳನ್ನು ಹತ್ತ ಕೊಡ್ತೀವಿ ನಾವು. ಸಾಲ ನೀತಿಯ ಇದನ್ನು ಮಾಡೋದು ಹೇಗೆ ಅಂತ, ಇದರಲ್ಲಿ ನಿರ್ದಿಷ್ಟವಾಗಿ ನಾವು ಇಂತಹ ಸಾಲಗಳಿಗೆ ಹೀಗೆ ಇರಬೇಕು ಅಲ್ಲ, ಓವರ್ ಆಲ್ ಚೌಕಟ್ಟು ಹಾಕ್ತೀವಿ ನಾವು. ಈ ಸಾಲದ ನೀತಿಯನ್ನ ಮೀರಿ ಸಾಲದ ನಿಯಮಗಳನ್ನ ಮಾಡುವಂತಿಲ್ಲ, ಈ ಸಾಲದ ನೀತಿಯನ್ನ ಮೀರಿ ನಾವು ವ್ಯವಹಾರವನ್ನ ನಡೆಸುವಂತಿಲ್ಲ. ಹಾಗಾಗಿ ಇದು ಅತಿ ಮುಖ್ಯ ಆಗುತ್ತೆ. ಇಂಥ ಸಾಲದ ನೀತಿ ನಮ್ಗೆ ಯಾಕೆ ಬೇಕು ಅಂತ ಅನ್ಸ್ಬಿಡುತ್ತೆ ನಮ್ಗೊಂದೊಂದ್ಸರಿ. ಬೇಕು ಅಂದ್ರೆ ಮೊದಲನೇದಾಗಿ ಒಂದು ಚೌಕಟ್ಟಿದ್ದರೆ, ನಮಗೆ ಚೌಕಟ್ಟಿಲ್ಲದೆ ವ್ಯವಹರಿಸಲಿಕ್ಕೂ, ನೀವು ಡ್ರೈವಿಂಗ್ ಕಲಿತಾ ಇದ್ದೀರಿ, ರೋಡಲ್ಲಿ ಕಲಿತಾ ಇದ್ದೀರಿ ಅಂದ್ರೆ ರೋಡಿಗೆ ಒಂದು ಚೌಕಟ್ಟಿದೆ, ಆ ಕಡೆ ಚರಂಡಿ ಈ ಕಡೆ ಚರಂಡಿ ಶಿಸ್ತಾ ಹೋಗ್ತೀರಿ. ಅದೇ ಮೈದಾನದಲ್ಲಿ ಕಲಿಯೋದಿದ್ರೆ ಚೌಕಟ್ಟೆ ಇಲ್ಲದೆ. ಸೊ ಫಸ್ಟ್ ನಿಮಗೆ ಆರ್ಥಿಕ ಶಿಸ್ತು ಬರುತ್ತೆ. ಒಂದು ಸಾಲದ ನೀತಿ ಒಂದು ಗರಿಷ್ಠ ಅಪಾಯದ ಮಿತಿಗಳನ್ನ, ಏನು ಡೇಂಜರ್ ಝೋನ್ಗಳನ್ನ ಗುರುತಿಸುತ್ತೆ. ಹಾಗಾಗಿ ನೀವು ಯಾವ ಸಾಲವನ್ನು ಎಷ್ಟೆಷ್ಟಾರು ಮಾಡ್ಬಿಡ್ತೀರಾ, ಇಲ್ಲ ನಮ್ಮಲ್ಲಿ ಉತ್ಪಾದಕ ಸಾಲ 60% ಕೊಡ್ಲೇಬೇಕು ಅಂತ ಹೇಳಿದೆ, ಹಾಗಾಗಿ ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ಬರೋದಿಲ್ಲ. ಒಂದಿಷ್ಟು ನಿಯಂತ್ರಕಗಳಾಗಿ ಕೆಲಸ ಮಾಡುತ್ತೆ ಈ ಸಾಲದ ನೀತಿ ಆರ್ಥಿಕ ಶಿಸ್ತಿನ ವಿಷಯದಲ್ಲಿ. ಮತ್ತೆ ಆರ್ಥಿಕ ನೀತಿಯಲ್ಲಿ ನಾವು ಹೇಳುವಾಗ, ಸಾಲ ನೀತಿಯಲ್ಲಿ ಹೇಳುವಾಗ ನಾವು ಗೋಲ್ ಫಿಕ್ಸ್ ಮಾಡ್ತೀವಿ, ನಾವು ಇಷ್ಟಿಷ್ಟು ನಾವು ಇದ್ ಮಾಡ್ಬೇಕು ಅಂತ. ಆ ಗುರಿ ಸಾಧನೆಗೆ ಇದೊಂದು ಬೇಸ್ ಆಗುತ್ತೆ ನಮಗೆ. ಇದನ್ನ ನಾವು ಸಂಘದ ಮೂಲ ಗುರಿಗಳು, ಸಣ್ಣ ರೈತಿಗೆ ನೆರವು ಮಾಡಬೇಕು, ಅದನ್ನ ಆ ಕಡೆ ಇದೆಯಾ ಇಲ್ಲ ಅನ್ನೋದು ಮಾನಿಟರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಗುರಿ ಸಾಧನೆಗೆ ನಮ್ಗೆ ಅನುಕೂಲ ಆಗುತ್ತೆ. ಮತ್ತೆ ಸಮತೋಲನ, ಬ್ಯಾಲೆನ್ಸಿಂಗ್ ಆಗುತ್ತೆ. ಅಂದ್ರೆ ಒಂದು ಸಾಲದ ನೀತಿ ಇದೆ ಅಂದ್ರೆ ಠೇವಣಿದಾರರ ಸುರಕ್ಷತೆ, ಸದಸ್ಯರ ಸಾಲ ಬೇಡಿಕೆಗಳ ನಡುವೆ ಒಂದು ಸಮತೋಲನ, ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತೆ. ಯಾಕಂದ್ರೆ ಠೇವಣಿದಾರರು ಸುರಕ್ಷಿತವಾಗಿರ್ಬೇಕು, ಯಾಕಂದ್ರೆ ಅವರೇ ನಮ್ಮ ಫಂಡ್ಗಳ ಸೋರ್ಸ್ ಅಥವಾ ಮೂಲ ನಿಧಿಗಳನ್ನ. ಈ ಸಮತೋಲವನ್ನ
ಅಂದ್ರೆ ಎಷ್ಟು ಸಾಲವನ್ನ ಕೊಟ್ಬಿಡ್ತೀವಿ ಆ ತರ ಅಲ್ಲ, ಅಥವಾ ಯಾವುದೋ ಒಂದ್ ಏರಿಯಾಕ್ ಮಾತ್ರ ಜಾಮೀನು ಸಾಲಗಳನ್ನೇ ನಾವು ಕೊಟ್ಬಿಡ್ತೀವಿ ಸರ್, ಪೂರ್ತಿ ಸಾಲ ಜಾಮೀನು ಸಾಲಗಳು ತಪ್ಪು. ಯಾವುದೋ ಒಂದು ಹಂತದಲ್ಲಿ ಅವುಗಳು ತುಂಬಾ ಡೇಂಜರಸ್ ಆಗುತ್ತೆ. ಮತ್ತೆ ಅತಿ ಮುಖ್ಯವಾಗಿ ಸಾಲ ನೀತಿ ಇದೆ ಅಂದ್ರೆ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಯಾವುದೇ ಸಾಲದ ನೀತಿ ಇದ್ದಾಗ ಆಡಳಿತ ಮಂಡಳಿ, ಯಾವುದೇ ಆಡಳಿತ ಮಂಡಳಿ ಬರಲಿ, ಸಾಲದ ಬಗ್ಗೆ ನಿರ್ಧಾರ ಮಾಡುವಾಗ ಹಿಂದೆ ಮಾಡಿರುವಂತಹ ಲೋನ್ ಪಾಲಿಸಿ ಏನಿದೆ ನೋಡ್ಕೊಂಡು ಅದರ ಬೇಸಿಸ್ ಮೇಲೆ ನಿರ್ಧಾರಗಳನ್ನು ಮಾಡಿದಾಗ ಅದು ನಮಗೆ ಒಂದಿಷ್ಟು ಸ್ಪಷ್ಟತೆ ಸಿಗುತ್ತೆ. ಈ ಸ್ಪಷ್ಟತೆ ಸಿಗ್ಬೇಕು ಅಂತ ಹೇಳಿದ್ರೆ ನಾವು ಈ ಸಾಲದ ನೀತಿಯನ್ನು ನಾವು ರೂಢಿಸ್ಕೊಳ್ಬೇಕು, ಅನುಸರಿಸಬೇಕು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸುಮಾರು 45 ನಿಮಿಷಗಳಾಗಿದೆ. ಮುಂದಿನ ವಿಷಯಕ್ಕೆ ಹೋಗೋಕ್ಕಿಂತ ಮೊದಲು ಮುಂದಿನ ಅವಧಿಗೆ ನಾವು ಹೋದಾಗ, ಮುಂದಿನ ಅವಧಿ ಅತ್ಯಂತ ಪ್ರಮುಖವಾಗಿರುವಂತದ್ದು ಸಾಲದ ನಿಯಮಗಳ ಬಗ್ಗೆ ಹೇಳೋಣ. ಖಂಡಿತ ಯಾರು ತಪ್ಪಿಸಬೇಡಿ. ಸಾಲದ ನಿಯಮಗಳು ಸರಿಸುಮಾರು 2 ಅಥವಾ 3 ಕಂತುಗಳಲ್ಲಿ ಹೋಗುತ್ತೆ. ಯಾಕಂದ್ರೆ ಸಾಲದ ನಿಯಮಗಳೇ ಅತ್ಯಂತ ಇಂಪಾರ್ಟೆಂಟ್ ಇರುವಂತಹ, ಸಾಲದ ಎಂಟೈರ್ ಇದರಲ್ಲಿ ಸಾಲದ ನಿಯಮಗಳು ಅರ್ಥ ಆಗ್ಬಿಡ್ತು ಅಂದ್ರೆ ಕಡಿಮೆ ಬಾಕಿ ಎಲ್ಲದೂ ನಮಗೆ ಸುರುಳಿತ. ಸಾಲದ ನಿಯಮಗಳಿರ್ಬೋದು, ಮಂಜೂರಾತಿ ಪ್ರಕ್ರಿಯೆ ಇರ್ಬೋದು, ಆಮೇಲೆ ವಸೂಲಾತಿ ಪ್ರಕ್ರಿಯೆ ಇರ್ಬೋದು, ಮತ್ತೆ ನಿರ್ವಹಣಾ ಪ್ರಕ್ರಿಯೆ ಇರ್ಬೋದು. ಇದಿಷ್ಟಕ್ಕೂ ನಾವು ಒತ್ತು ಕೊಟ್ಟು ಕಲ್ತ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಸಾಲದ ನಿಯಮಗಳ ಬಗ್ಗೆ 2ನೇ ಕಂತುಗಳನ್ನ ಹೇಳಿರುವಂತದ್ದು. ಸೊ ಮತ್ತೊಮ್ಮೆ ನಾವು ಮುಂದಿನ ಶನಿವಾರ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಶುಭ ಹಾರೈಕೆಗಳು ಮತ್ತು ಶುಭರಾತ್ರಿ.